ನೆನೆಸುತ್ತೇನೆ. ಈ ಉನ್ನತವಾದಂಥ ಸಮಯದಲ್ಲಿ ಬರುವ ವಾರ ಸಾಕ್ಷಿಯನ್ನು ಕೇಳುವಂಥವರಾಗೋಣ. ಈ ವಾರ ಪ್ರಾರ್ಥನೆ ಮಾಡೋಣ. ಕರ್ತನು ಅನೇಕ ವಿಧವಾದಂಥ ಅದ್ಭುತಗಳನ್ನು ಈ ಕುಟುಂಬ ಪ್ರಾರ್ಥನೆಯಲ್ಲಿ ಮಾಡುತ್ತಾ ಬಂದಿದ್ದಾನೆ. ರಾಜಾದಿರಾಜನ ಆ ಕೃಪೆ ವರ್ಣಿಸಲು ಸಾಧ್ಯ. ಅಷ್ಟು ಉನ್ನತವಾದಂಥ ಕೃಪೆಯಿಂದ ಅನೇಕ ಕುಟುಂಬಗಳು ಕಟ್ಟಲ್ಪಟ್ಟವು, ಮುರಿದಂಥ ಮನಸ್ಸುಗಳು ದೇವರು ಸ್ಥಿರಪಡಿಸಿದನು. ಅಷ್ಟು ಮಾತ್ರವಲ್ಲ, ಕರ್ತನ ಸನ್ನಿಧಾನದಲ್ಲಿ ಅನೇಕ ಜನರ ಜೀವಿತದಲ್ಲಿದ್ದ ಸಾಲ ಸಂಕಷ್ಟ ಅದ್ಭುತವಾಗಿ ಕೋರ್ಟ್ ಕೇಸ್ಗಳಲ್ಲಿ ಜಯವನ್ನು ಕೊಟ್ಟನು. ಅಷ್ಟು ಮಾತ್ರವಲ್ಲದೆ ಅನೇಕರಿಗೆ ಪ್ರಮೋಷನ್ಸ್, ಇಂಕ್ರಿಮೆಂಟ್ಸ್ಗಳನ್ನು ದೇವರು ಅನುಗ್ರಹಿಸ್ತಾ ಬಂದನು. ಕರ್ತನ ಸನ್ನಿಧಾನದಲ್ಲಿ ಇವುಗಳನ್ನೆಲ್ಲ ನೆನೆಸುವಾಗ ದೇವರಿಗೆ ನಾವೆಷ್ಟು ಕೃತಜ್ಞತೆಯನ್ನು ಸಲ್ಲಿಸಿದರೂ ಸಾಲದು. ಮತ್ತೆ ಆ ಪ್ರಾರ್ಥನೆಯ ಉಜ್ಜೀವನ, ಆ ಪ್ರಾರ್ಥನೆಯ ಮಹಿಮೆಯ ಕಾರ್ಯಗಳು ಮತ್ತೆ ದೇವರು ಪ್ರಾರಂಭಿಸಿದ್ದಕ್ಕಾಗಿ ದೇವರಿಗೆ ನಾನು ಸ್ತೋತ್ರ ಮಾಡುತ್ತೇನೆ. ಕರ್ತನ ಸನ್ನಿಧಾನದಲ್ಲಿ ದೇವರು ನಮ್ಮೆಲ್ಲರ ಬಲಪಡಿಸಲಿ. ಆತ್ಮೀಯ ದೇವಜನರೇ, ವಿಶೇಷವಾಗಿ ಕುಟುಂಬ ಪ್ರಾರ್ಥನೆ ವಿಷಯದಲ್ಲಿ, ಹೆದರಿದಿರೋ ನನ್ನ ಮನವಿ ಸೇವೆಯ ವಿಷಯದಲ್ಲಿ ನೀವು ಹೆಚ್ಚೆಚ್ಚಾಗಿ ಪ್ರಾರ್ಥನೆ ಮಾಡಿರಿ. ಕರ್ತನ ಸನ್ನಿಧಾನದಲ್ಲಿ ನಾವೆಲ್ಲರೂ ಸೇರಿ ಈ ಕರ್ನಾಟಕ ರಾಜ್ಯದ ರಕ್ಷಣೆಗೋಸ್ಕರವಾಗಿ, ಕರ್ನಾಟಕ ರಾಜ್ಯವನ್ನು ಕ್ರಿಸ್ತನಿಗಾಗಿ ಸ್ವಂತ ಮಾಡಿಕೊಳ್ಳುವುದಕ್ಕಾಗಿ ನಾವೆಲ್ಲರೂ ಸದಾ ಪ್ರಯತ್ನಿಸೋಣ. ದೇವರು ನಿಮ್ಮನ್ನು ಬಲಪಡಿಸಲಿ. ವಿಶೇಷವಾಗಿ ಈ ತಿಂಗಳಲ್ಲಿ ಸುಮಾರು 1 ತಿಂಗಳು 20 ದಿನಗಳ ಕಾಲ ಆಯಿತು ಅಂತ ಕಾಣ್ತದೆ. ದಿನಕ್ಕೆ ಸ್ತೋತ್ರವಾಗಲಿ. ಝೂಮ್ ಮೀಟಿಂಗನ್ನು ನಡೆಸಲಿಕ್ಕೆ ಆಗಲಿಲ್ಲ. ಆದರೂ ಸದಾ ಕೆಲವೊಬ್ಬರು ಅಮೂಲ್ಯವಾದಂಥ ಕಾಣಿಕೆಗಳನ್ನು ಕಳಿಸಿದ್ದೀರಿ. ಆತ್ಮೀಯ ದೇವಜನರೇ, ನಿಮಗೆ ಎಷ್ಟು ಕೃತಜ್ಞತೆ ಹೇಳಬೇಕೋ ಗೊತ್ತಿಲ್ಲ. ವೆಂಕಟೇಶ್ ಹೊಸಕೋಟೆ, ಪೂರ್ಣಿಮಾ ಸಿಸ್ಟರ್ ಬೆಂಗಳೂರು, ಮೋಹನ್ ಮಾಣಿಕ್ ಬೀದರ್, ಜ್ಯೋತಿ ಮಂಗಳೂರು, ಕವಿತಾ ಸಿಸ್ಟರ್, ಇನ್ನೂ ಅನೇಕ ಆತ್ಮೀಯ ಮಕ್ಕಳು ಕಾಣಿಕೆಗಳನ್ನು ಕಳಿಸಿದಿರಿ. ಒಂದು ದೊಡ್ಡ ಪಟ್ಟಿಯೇ ಇದೆ. ಕರ್ತನು ನಿಮ್ಮನ್ನು ಇನ್ನೂ ಹೆಚ್ಚಾದಂಥ ಆತ್ಮಿಕ ಆಶೀರ್ವಾದಗಳಿಂದ ತುಂಬಲಿ. ಒಂದು ದೊಡ್ಡದಾದಂಥ ಪರಲೋಕದ ಮಹಿಮೆಯ ಆ ಸ್ವರ್ಗದ ದ್ವಾರಗಳನ್ನು ತೆರೆದು ನಿಮ್ಮ ಕುಟುಂಬವನ್ನು, ನಿಮ್ಮ ಆರ್ಥಿಕತೆಯನ್ನು ಇನ್ನೂ ಸಮೃದ್ಧಿಗೊಳಿಸಲಿ ಎಂಬುದಾಗಿ 1 ನಿಮಿಷ ಕರ್ತನ ಸನ್ನಿಧಾನದಲ್ಲಿ ನಾನು ಪ್ರಾರ್ಥನೆ ಮಾಡುತ್ತೇನೆ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯಾದ ದೇವ, ಕರ್ತನ ಸ್ವಾಮಿ, ವಿಶೇಷವಾಗಿ ಈ ಸುಸಂದರ್ಭದಲ್ಲಿ ಈ ಸೇವೆಯ ವಿಷಯದಲ್ಲಿ ಪ್ರೀತಿಸುವುದು ಮಾತ್ರವಲ್ಲ, ಪ್ರೋತ್ಸಾಹ ಮಾಡಿ ಕಾಣಿಕೆಗಳನ್ನು ಕಳಿಸಿದಂಥ ನಿನ್ನ ಮಕ್ಕಳಿಗಾಗಿ ಸ್ತೋತ್ರ ಮಾಡುತ್ತೇನೆ. ನಜರೇತಿನ ಯೇಸುವಿನ ನಾಮದಲ್ಲಿ ದೇವ, ಈ ಕುಟುಂಬಗಳನ್ನು ಆಶೀರ್ವಾದ ಮಾಡುವವರ ಎಲ್ಲ ಪ್ರಯತ್ನಗಳನ್ನು, ಅವರ ಕೈ ಪ್ರಯಾಸಗಳನ್ನು ದೇವರ ನೀನು ಆಶೀರ್ವದಿಸುವುದರ ಮೂಲಕವಾಗಿ ಸ್ವರ್ಗದ ದ್ವಾರಗಳನ್ನು ತೆರೆದು ದೇವರ ಕರ್ತನೆ ಅವರ ಆರ್ಥಿಕತೆ ಸ್ಥಿತಿಯನ್ನು ಉತ್ತಮಗೊಳಿಸಪ್ಪ. ಅವರಿಗೆ ಬೇಕಾದಂಥ ಎಲ್ಲ ವಿಧವಾದಂಥ ಕರ್ತನೆ ಅಗತ್ಯತೆಗಳನ್ನು ಸಂಧಿಸಿ ಸಹಾಯ ಮಾಡು. ನಜರೇತಿನ ಯೇಸುವಿನ ನಾಮದಲ್ಲಿ ಬೇಡಿ ಪ್ರಾರ್ಥಿಸ್ತೇನೆ, ಪರಲೋಕದ ತಂದೆಯಾದ ದೇವನೇ. ಆಮೇನ್, ಆಮೇನ್. ಆತ್ಮೀಯ ದೇವಜನರೇ, ನಜರೇತಿನ ಯೇಸುವಿನ ನಾಮದಲ್ಲಿ ವಿಶೇಷವಾಗಿ ಪ್ರತಿ ಮಂಗಳವಾರ, ಶುಕ್ರವಾರ ನಡೆಯುವಂಥ ಈ ಪ್ರಾರ್ಥನೆಗಳಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ತಪ್ಪದ ರೀತಿಯಲ್ಲಿ ಇನ್ನು ಮುಂದೆ ಈ ಶುಕ್ರವಾರ ಮತ್ತು ಮಂಗಳವಾರ ನಡೆಯುವಂಥ ಈ ಕುಟುಂಬ ಪ್ರಾರ್ಥನೆಗಳಲ್ಲಿ ನೀವು ಭಾಗವಹಿಸಿರಿ. ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಬಂಧುಗಳಿಗೆ ತಿಳಿಸಿರಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ವಿಶೇಷವಾಗಿ ಕರ್ತನ ಸನ್ನಿಧಾನದಲ್ಲಿ ಬೆಂಗಳೂರು ನಡೆಯುವಂಥ ಆರಾಧನೆ ಉದಯ ಕಾಲದಲ್ಲಿ ಸರಿಯಾಗಿ 7 ಗಂಟೆಯಿಂದ 9:30, 10 ಗಂಟೆ ತನಕ ನಡೀಲಿಕ್ಕಿದೆ. ತುಮಕೂರಿನ ಆರಾಧನೆ ಉದಯ ಕಾಲದಲ್ಲಿ ದಿನಾಂಕ ಸ್ತೋತ್ರವಾಗಲಿ 9 ಗಂಟೆಯಿಂದ 12 ಗಂಟೆ ತನಕ ನಡೀಲಿಕ್ಕಿದೆ. ಈ ಆರಾಧನೆಗಳಲ್ಲಿ ನೀವು ಸದಾ ಬಂದು ಭಾಗವಹಿಸಿರಿ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಯಾಕೆ ಈ ಮಾತನ್ನು ಪದೇ ಪದೇ ಹೇಳ್ತಾ ಇದ್ದೇನೆಂದರೆ, ಒಂದು ವೇಳೆ ಮಾಡ್ತಿದ್ದರೆ ಮತ್ತೆ ನೆನಪನ್ನು ಮಾಡಿಕೊಂಡು ನೀವು ಬಂದು ಈ ತುಮಕೂರು ಪ್ರಾಂತದಲ್ಲಿ ಅಥವಾ ಬೆಂಗಳೂರು ಪ್ರಾಂತದಲ್ಲಿ ಎಲ್ಲಾದರೂ ನೀವು ಬರುವುದಾದರೆ ಕಾಲ್ ಮಾಡಿಬಿಟ್ಟು ಬನ್ನಿರಿ, ಆರಾಧನೆಯಲ್ಲಿ ಪಾಲ್ಗೊಳ್ಳ್ರಿ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಿ. ವಿಶೇಷವಾಗಿ 21 ದಿನಗಳ ಕಾಲ ಉಪವಾಸ ಪ್ರಾರ್ಥನೆ ದೇವರ ಸನ್ನಿಧಾನದಲ್ಲಿ ನಮ್ಮ ಆತ್ಮೀಯ ಮಗಳು ಮೋನಿಕಾ ಮಾಡ್ತಾ ಇದ್ದಾರೆ. ಉದ್ದೇಶ ಒಂದೇ, ಆ 21 ದಿನಗಳ ನಂತರ ಇನ್ಸ್ಟಾಗ್ರಾಮ್ನಲ್ಲಿ ಅವರು ಸಂದೇಶಗಳನ್ನು ಹೊತ್ತು ತರಲಿಕ್ಕಿದ್ದಾರೆ. ನಾನು ಝೂಮ್ ಮೀಟಿಂಗ್ನಲ್ಲಿ ಮಾತಾಡಿದರೆ ಮೋನಿಕಾ
ಮಗಳು ಇನ್ಸ್ಟಾಗ್ರಾಮ್ನಲ್ಲಿ ಅವರು ಹೊಸದಾಗಿ ಆ ವಿಶೇಷವಾದಂಥ ಶುಭವಾರ್ತೆಯ ಸೇವೆಯನ್ನು ಪ್ರಾರಂಭಿಸ್ತಾ ಇದ್ದಾರೆ. ಯಾಕೆಂದರೆ ಸೋಷಿಯಲ್ ಮೀಡಿಯಾ ಮೂಲಕವಾಗಿ ಇವತ್ತು ಕೋಟ್ಯಾಂತರ ಜನರನ್ನು ನಾವು ಈಸಿಯಾಗಿ ಸಂಧಿಸಬಹುದು. ಕುಟುಂಬ ಪ್ರಾರ್ಥನೆ ಅಥವಾ ವೈಯಕ್ತಿಕವಾದಂಥ ಉಪವಾಸ ಪ್ರಾರ್ಥನೆ ಅಥವಾ ದೇವರಾಲಯಗಳಲ್ಲಿ ನಡೆಯುವಂಥ ಪ್ರಾರ್ಥನೆಗಳಲ್ಲಿ ನಮ್ಮ ಆತ್ಮಿಕ ಮಕ್ಕಳನ್ನು, ಸಭೆಯ ಮಕ್ಕಳನ್ನು ಮಾತ್ರ ನಾವು ಸಂಧಿಸುವುದಾದರೆ, ಇವತ್ತು ಸೋಷಿಯಲ್ ಮೀಡಿಯಾ ಇಡೀ ವರ್ಲ್ಡ್ನಲ್ಲಿ ಒಂದು ಬಲವಾದಂಥ ಕಾರ್ಯವನ್ನು ನಡೆಸ್ತಾ ಇದೆ. ದೇವರ ಸನ್ನಿಧಾನದಲ್ಲಿ ನಿಮ್ಮೆಲ್ಲರಿಗೂ ಸದಾ ಒಂದು ಪ್ರಾರ್ಥನಾ ಮನವಿ ಏನೆಂದರೆ, ದೇವಾದಿ ದೇವನು ಆ ಇನ್ಸ್ಟಾಗ್ರಾಮ್ನಲ್ಲಿ ಬರುವಂಥ ಮುಂದಿನ ದಿನಗಳ ಶುಭವಾರ್ತೆಯ ಸೇವೆಯಲ್ಲಿ ಕೋಟಿ ಲೆಕ್ಕದಲ್ಲಿ ಜನರು ವೀಕ್ಷಿಸುವುದರ ಮೂಲಕವಾಗಿ ಕರ್ತನ ನಾಮವನ್ನು ಘನಪಡಿಸಿ, ಕರ್ತನು ತಾನೇ ಆ ಮನುಷ್ಯರನ್ನು ಬರುವಂಥ ಎಲ್ಲ ಶಬ್ದ ಕೇಳುವಂಥ ಪ್ರತಿಯೊಂದು ಮನುಷ್ಯರ ಸಹ ರಕ್ಷಣೆಗೆ ಬರಬೇಕೆಂಬುದಾಗಿ ಪ್ರಾರ್ಥನೆ ಮಾಡಿರಿ. ಪ್ರೀತಿಯುಳ್ಳ ದೇವಶನ್ರೆ, ಆ ಕಾರ್ಯದಲ್ಲಿ ದೇವಾದಿ ದೇವನ ಮಗಳನ್ನು ಬಲಪಡಿಸಲಿ. ಕರ್ತನ ಸನ್ನಿಧಾನದಲ್ಲಿ ನೇರವಾಗಿ ಸಂದೇಶಕ್ಕೆ ನಾವು ಹೋಗುವಂಥ ಸಮಯ ಇದಾಗಿರುವಂಥದ್ದಾಗಿದೆ. ದೇವರು ಒಳ್ಳೆಯವನು. ವಿಶೇಷವಾದಂಥ ಈ ಸಂದರ್ಭವನ್ನು ನಮ್ಮ ಬದುಕಿನಲ್ಲಿ ದೇವರು ಅನುಗ್ರಹಿಸಿದ. ಕರ್ತನ ಸನ್ನಿಧಾನದಲ್ಲಿ ನಾವೆಲ್ಲರೂ ಸದಾ ಬಹಳ ಮನುಷ್ಯರ ಜೀವಿತದಲ್ಲಿ ಹೋರಾಟ ಇರ್ತದೆ. ಎಷ್ಟು ಹೋರಾಟ ಇರ್ತದೆ ಅಂದರೆ ಸಹಿಸೋದಕ್ಕೆ ಆಗೋದಿಲ್ಲ. ಕೆಲವೊಂದು ಸಮಯದಲ್ಲಿ ಯೋಚನೆ ಮಾಡ್ತೇವೆ, ಯಪ್ಪ ಇಷ್ಟೊಂದು ಕಷ್ಟ ನನಗೆ ಬರಬೇಕಾ, ನನ್ನ ಜೀವಿತದಲ್ಲಿ ಯಾಕೆ ಇಷ್ಟೊಂದು ಈ ಹೋರಾಟ, ಕಣ್ಣೀರು ಎಂಬುದಾಗಿ. ಅನೇಕ ಸಂದರ್ಭಗಳಲ್ಲಿ ನಾವು ನೆನೆಸುತ್ತೇವೆ ಏನೆಂದರೆ, ಎಷ್ಟು ಭಕ್ತಿ ತೋರಿಸಿದರು, ಎಷ್ಟು ಪ್ರಾರ್ಥನೆ ಮಾಡಿದರು, ಎಷ್ಟು ವೈಯಕ್ತಿಕವಾಗಿ ಯಥಾರ್ಥತೆ ಪರಿಶುದ್ಧತೆಯಿಂದ ಬದುಕಿದರು, ನಮ್ಮ ಜೀವಿತದಲ್ಲಿ ಯಾಕೆ ಇಷ್ಟು ಹೋರಾಟ ಬರ್ತದೆ? ವೈಯಕ್ತಿಕವಾಗಿ ನಮ್ಮ ಜೀವಿತದಲ್ಲಿ ನಾವು ಪ್ರತಿಯೊಬ್ಬರ ಜೀವಿತದಲ್ಲಿ ಅದನ್ನು ಹಾದು ಬರ್ತೇವೆ. ಯಾರು ಭಕ್ತಿಯಿಂದ ಇರ್ತಾರೋ, ಯಾರು ಪ್ರಾರ್ಥಿಸ್ತಾ ಇರ್ತಾರೋ, ಯಾರು ಸೇವೆಯಲ್ಲಿ ಸ್ಥಿರವಾಗಿರ್ತಾರೋ, ಯಾರು ಅತ್ಯಧಿಕವಾಗಿ ದೇವರನ್ನು ಪ್ರೀತಿಸ್ತಾ ಇರ್ತಾರೋ, ಅವರ ಜೀವಿತದಲ್ಲಿ ಹೋರಾಟ ನಿರಂತರವಾಗಿರ್ತದೆ. ಆ ಸಂದರ್ಭದಲ್ಲಿ ನಮಗೆ ತುಂಬ ಕಳವಳ ಆಗ್ತದೆ. ಯಾಕೆ ಈ ರೀತಿಯಾದಂಥ ಜೀವನ, ಯಾಕೆ ಇಂಥ ಒಂದು ಪರಿಸ್ಥಿತಿ ಎಂಬುದಾಗಿ. ಒಂದು ವೇಳೆ ನೀನು ಕಳವಳದಿಂದ ಇರುವುದಾದರೆ ದೇವರು ಇವತ್ತು ನಿನ್ನ ಸಂಗಡ ಮಾತನಾಡ್ತಾನೆ. ಆತ್ಮೀಯ ದೇವಚಂದ್ರೆ, ಈ ಲೋಕದಲ್ಲಿ ಎಷ್ಟೇ ಕಷ್ಟ ಬಂದರೂ, ಎಷ್ಟೇ ಕಣ್ಣೀರು ಹೋರಾಟ ಇದ್ದರೂ, ಎಷ್ಟೇ ಬಲವಾದಂಥ ಪೆಟ್ಟುಗಳು ಮಾನವನ ಜೀವಿತದಲ್ಲಿ ಬೀಳ್ತಾ ಇರುವುದಾದರೂ, ದೇವರ ವಾಕ್ಯ ಈ ರೀತಿಯಾಗಿ ಹೇಳ್ತದೆ. 1 ಕೊರಿಂಥದವರ ಬರೆದ ಪತ್ರಿಕೆ 10ನೇ ಅಧ್ಯಾಯದ 13ನೇ ವಚನ. 1 ಕೊರಿಂಥದವರ ಬರೆದ ಪತ್ರಿಕೆ 10ನೇ ಅಧ್ಯಾಯದ 13ನೇ ವಚನ. ಮನುಷ್ಯರು ಸಹಿಸಬಹುದಾದ ಶೋಧನೆಯ ಹೊರತು ಬೇರೆ ಯಾವುದು ನಿಮಗೆ ಸಂಭವಿಸಲಿಲ್ಲ. ದೇವರು ನಂಬಿಗಸ್ತನು. ನಿಮ್ಮ ಶಕ್ತಿಯನ್ನು ಮೀರುವ ಶೋಧನೆಯನ್ನು ನಿಮಗೆ ಬರಗೊಡಿಸದೆ ನೀವು ಅದನ್ನು ಸಹಿಸುವುದಕ್ಕೆ ಶಕ್ತರಾಗುವಂತೆ ಶೋಧನೆಯಾಗುತ್ತಲೇ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಸಿದ್ಧ ಮಾಡುವನು. ಆಮೆನ್. ದೇವರಿಗೆ ಸ್ತೋತ್ರವಾಗಿ. ಶೋಧನೆಯಾಗುತ್ತಲೇ ಮಾರ್ಗಗಳನ್ನು ತೆರೆ ಮಾಡುತ್ತಾನೆ, ಸಹಿಸುವ ಶಕ್ತಿಯನ್ನು ಕೊಡ್ತಾನೆ. ಮೊಟ್ಟ ಮೊದಲನೇದಾಗಿ ಇಲ್ಲಿ ವಚನ ಹೀಗೆ ಹೇಳ್ತಾ ಇದೆ, ನೀವು ಸಹಿಸಬಹುದಾದಂಥ ಶಕ್ತಿಯನ್ನು ದೇವರು ಅನುಗ್ರಹಿಸ್ತಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆತ್ಮೀಯ ದೇವಶನ್ರೆ, ಇವತ್ತು ನಾವು ಅಂದ್ಕೊಂಡಿರ್ತೇವೆ ನಮ್ಮ ಜೀವಿತದಲ್ಲಿ ತಡ್ಕೊಳ್ಳೋದಕ್ಕೆ ಆಗಲ್ಲ, ಅಷ್ಟು ಬಲವಾದಂಥ ಶೋಧನೆಗಳು ಮಾನವನ ಜೀವಿತದಲ್ಲಿ ಬರುವುದುಂಟು. ಆ ಶೋಧನೆಗಳನ್ನು ನಾವು ನೆನೆಸುವಂಥ ಸಂದರ್ಭದಲ್ಲಿ ನಾವು ಅಂದ್ಕೊಂಡು ಬಿಟ್ಟಿರ್ತೇವೆ, ಅಯ್ಯೋ ನನ್ನ ಬದುಕಿನಲ್ಲಿ ಇನ್ನೇನು ಮಾಗಿಲುಗಳು ಮುಚ್ಚಲ್ಪಟ್ಟಿತು, ಯಾವ ಕಾರ್ಯಗಳು ಅದು ನಡೆಯೋದಕ್ಕೆ ಸಾಧ್ಯವಿಲ್ಲ, ಎಲ್ಲ ಕಡೆಯಿಂದ ಇಕ್ಕಟ್ಟು, ಎಲ್ಲ ವಿಧವಾದಂಥ ಸಮಸ್ಯೆಗಳು ನನ್ನನ್ನು ಆವರಿಸಿದೆ, ಉಸಿರಾಡುವುದಕ್ಕೂ ಮಾತಾಡುವುದಕ್ಕೂ ಒಂದು ಹೆಜ್ಜೆ ಇಡುವುದಕ್ಕೂ ಸದಾ ನನಗೆ ಸಾಮರ್ಥ್ಯ ಇಲ್ಲ ಎನ್ನುವಂಥ
ಒಂದು ಭಯಾನಕವಾದಂಥ ಪರಿಸ್ಥಿತಿಯನ್ನು ನಾವು ಎದುರಿಸುತ್ತೇವೆ. ಆದರೆ ದೇವರ ಸನ್ನಿಧಾನದಲ್ಲಿ ದೇವರ ವಾಕ್ಯ ಹೀಗೆ ಹೇಳ್ತದೆ, ಮನುಷ್ಯರು ಸಹಿಸಬಹುದಾದಂಥ ಶೋಧನೆಯ ಹೊರತು ಮತ್ತೇನು ಆತನು ಕೊಡುವುದಿಲ್ಲ ಎಂಬುದಾಗಿ. ಇವತ್ತು ನಿಮಗೆ ಈ ವಚನವನ್ನು ವಿವರಿಸಿ ನಾನು ಹೇಳ್ತೇನೆ. ಈ ಲೋಕದಲ್ಲಿ ಒಂದು ವೇಳೆ ಕ್ರೈಸ್ತ ಮಕ್ಕಳಿಗೆ ಬರುವಂಥ ಶೋಧನೆ, ಭಯಭಕ್ತಿಯುಳ್ಳವರಾಗಿರುವಂಥ ದೇವರ ಮಕ್ಕಳಿಗೆ ಬರುವಂಥ ಶೋಧನೆ ಲೋಕದ ಜನರಿಗೆ ಬಂದಿರುವುದಾದರೆ ಎಷ್ಟೋ ಜನ ಸತ್ತು ಹೋಗ್ತಾರೆ, ನದಿಗೆ ಬಿದ್ದು ಹೋಗ್ತಾರೆ, ನೇಣಿಗಳನ್ನು ಹಾಕ್ಕೊಡ್ತಾರೆ, ನಾನು ಬದುಕಲೇಬಾರ್ದು ಎಂಬುದಾಗಿ ಯಾವುದಾದ್ರೂ ಲಾಯರಿಗೋ ಬಸ್ಗೆ ತಲೆ ಕೊಡ್ತಾರೆ. ಆದರೆ ದೇವರ ಮಕ್ಕಳಿಗೆ ದೇವರು ತನ್ನ ವಾಗ್ದಾನವನ್ನು ಕೊಟ್ಟಿರೋದರಿಂದ ಕರ್ತನ ಸನ್ನಿಧಾನದಲ್ಲಿ ಹಳೆ ಒಡಂಬಡಿಕೆಯಿಂದ ಹೊಸ ಒಡಂಬಡಿಕೆ ತನಕ ನಾವು ನೋಡುವಾಗ, ಪ್ರೀತಿಯುಳ್ಳ ದೇವಶ್ರೇ, ಯೋಬನಿಗೆ ಬಂದಷ್ಟು ಶೋಧನೆ ಈ ಪ್ರಪಂಚದಲ್ಲಿ ಯಾರಿಗೂ ಬರಲಿಲ್ಲ. ದಾವಿದನಿಗೆ ಬಂದಂಥ ಶೋಧನೆ, ದಾನಿಯೇಲನಿಗೆ ಬಂದಂಥ ಶೋಧನೆ, ಯೋಸೇಫನಿಗೆ ಬಂದಂಥ ಶೋಧನೆ, ಅಷ್ಟು ಮಾತ್ರವಲ್ಲ, ಕರ್ತನ ಸನ್ನಿಧಾನದಲ್ಲಿ ದೇವರನ್ನ ಭಯಭಕ್ತಿಯಿಂದ ಆರಾಧನೆ ಮಾಡಿದಂಥ ದೈವ ಭಕ್ತರ ಜೀವಿತದಲ್ಲಿ ಅಪೊಸ್ತಲ ಪೌಲನ ನೆನೆಸುವಾಗ ಆತನಿಗೆ ಬಂದಂಥ ಶೋಧನೆ ಇವತ್ತು ಪ್ರಪಂಚದಲ್ಲಿ ಕ್ರೈಸ್ತ ಮಕ್ಕಳಿಗೆ ಇನ್ನೂ ಬಂದಿಲ್ಲ ಅಂತ ನೆನೆಸುತ್ತೇನೆ. ಅಂಥ ಶೋಧನೆ ಬಂದಾಗಲೂ ಸದಾ ಆ ಶೋಧನೆಯಲ್ಲಿ ಅವರು ಸತ್ತು ಹೋಗಲಿಲ್ಲ. ಆ ಶೋಧನೆ ಅವರನ್ನು ಆತ್ಮಿಕವಾಗಿ ಕುಗ್ಗಿಸಿತು, ಅನಾರೋಗ್ಯದಿಂದ ಬಳಲಿತು. ಅಷ್ಟು ಮಾತ್ರವಲ್ಲ, ಅನೇಕ ವಿಧವಾದಂಥ ತಟ್ಟೆಗಳು ಅವರ ವಿರುದ್ಧವಾಗಿ ಬಂದಂಥ ಸಂದರ್ಭದಲ್ಲಿ ಸದಾ ಅವರು ಸತ್ತು ಹೋಗಲಿಲ್ಲ, ಸಾಯುವ ಯೋಚನೆ ಮಾಡಲಿಲ್ಲ. ಚಿಂತೆ ಅವರ ಜೀವಿತದಲ್ಲಿ ಎಂಟ್ರಿ ಆದರೂ ಸದಾ ಚಿಂತಿಸುತ್ತಲೇ ಕೂರಲಿಲ್ಲ. ಕಾರಣ ಏನೆಂದರೆ, ಅವರು ಆರಾಧಿಸುವಂಥ ದೇವರು ಸರ್ವಶಕ್ತನೂ. ಅಷ್ಟು ಮಾತ್ರವಲ್ಲ, ಅವರಿಗೆ ಚೆನ್ನಾಗಿ ಗೊತ್ತು, ಎಂಥ ಇಕ್ಕಟ್ಟಿನ ಪರಿಸ್ಥಿತಿನಲ್ಲೂ ಸಹ ನಮ್ಮ ಕರ್ತನು ನಮ್ಮನ್ನು ಬಿಡೋದಿಲ್ಲ ಎಂಬುದಾಗಿ. ಹೇಗೆ ಮನುಷ್ಯನು ಸಹಿಸಬಹುದಾದಂಥ ಶೋಧನೆಯನ್ನೇ ದೇವರು ಅನುಗ್ರಹಿಸುತ್ತಾನೆ ಎಂಬುದಾಗಿ ನೆನೆಸುವಂಥ ಸಂದರ್ಭದಲ್ಲಿ, ಆತ್ಮೀಯ ದೇವಚಂದ್ರೆ, ಒಬ್ಬ ಶಿಲ್ಪಕಾರನು ಇರ್ತಾನೆ. ಆ ಶಿಲ್ಪಕಾರನು ಒಂದು ಶಿಲೆಯನ್ನು ರೂಪಿಸುವಂಥ ಸಂದರ್ಭದಲ್ಲಿ, ಒಂದು ಸುಂದರವಾದಂಥ ಶಿಲೆಯನ್ನು ರೂಪಿಸುವಂಥ ಸಂದರ್ಭದಲ್ಲಿ ಒಂದು ಕಲ್ಲನ್ನು ತೆಗೆದುಕೊಳ್ತಾನೆ. ಕಲ್ಲನ್ನು ತೆಗೆದುಕೊಂಡು ಕೈಯಲ್ಲಿ ಸುತ್ತಿಗೆಯನ್ನು, ಅದಕ್ಕೆ ಬೇಕಾದಂಥ ಹೊಡೆಯೋದಕ್ಕೆ ಹುಳಿಯನ್ನು ತೆಗೆದುಕೊಂಡು ಹೊಡೆಯೋದಕ್ಕೆ ಪ್ರಾರಂಭ ಮಾಡ್ತಾನೆ. ಹೇಗೆ ಹೊಡಿತಾನಂದರೆ, ಆ ಕಲ್ಲು ಹೊಡೆದು ಹೋಗುವ ರೀತಿಯಲ್ಲಿ ಆತನು ಹೊಡೆಯೋದಿಲ್ಲ. ಆ ಕಲ್ಲಿಗೆ ಎಲ್ಲೂ ಸದಾ ಅದಕ್ಕೆ ತುಕ್ಕು ಬರಬಾರ್ದು, ಮುಕ್ಕು ಬರಬಾರ್ದು. ತಾನು ಏನನ್ನ ಮನಸ್ಸಿನಲ್ಲಿ ಕಲ್ಪಿಸಿಕೊಂಡಿದ್ದಾನೋ ಆ ಕಲ್ಪನಾಪೂರ್ವಕವಾಗಿ ಆ ಶಿಲೆ ಆ ಶಿಲ್ಪಿಯ ಮುಂಭಾಗದಲ್ಲಿ ಕಾಣಲ್ಪಡುವ ರೀತಿಯಲ್ಲಿ ಆ ಶಿಲ್ಪಕಾರನು ಒಂದೊಂದೇ ಏಟುಗಳನ್ನು ಹೊಡೆದು ಸುಂದರವಾದಂಥ ಒಂದು ಶಿಲ್ಪವನ್ನಾಗಿ ಆತನು ರೂಪಿಸುತ್ತಾನೆ. ಆದರೆ ಆ ಶಿಲೆಯನ್ನು ನೋಡುವಂಥ ಸಂದರ್ಭದಲ್ಲಿ ಅದರಲ್ಲಿ ಎಲ್ಲೂ ಸದಾ ಯಾವುದೇ ಬಿರುಕುಗಳಾಗಲಿ, ಯಾವುದೇ ವಿಧವಾದಂಥ ವಿಕೃತಿಯಾಗಲಿ ಅದರಲ್ಲಿ ಕಾಣೋದಿಲ್ಲ. ಅವನು ತನ್ನ ಸುತ್ತಿಗೆಯಿಂದಲೇ ಹೊಡಿತಾನೆ, ಹುಳಿಯನ್ನು ತೆಗೆದುಕೊಳ್ತಾನೆ. ಆ ಏಟುಗಳಿಗೆ ಕಲ್ಲು ಪುಡಿ ಪುಡಿ ಆಗಬೇಕು, ಆದರೆ ಅದನ್ನು ಹಾಗೆ ಮಾಡೋದಿಲ್ಲ. ನೋಡಿ, ಒಬ್ಬ ಶಿಲ್ಪಕಾರನು ಒಂದು ಶಿಲೆಯನ್ನು ಅಷ್ಟು ರೂಪ ಕೊಡೋದಕ್ಕೋಸ್ಕರವಾಗಿ ಆ ರೀತಿಯಾಗಿ ಆ ಶಿಲೆಗೆ ಒಂದು ರೂಪ ಕೊಡುವಂಥ ವೇಳೆಯಲ್ಲಿ ಅಷ್ಟು ರೀತಿಯಲ್ಲಿ ತಾಳ್ಮೆಯಿಂದ ಮಾಡುವ ರೀತಿಯಲ್ಲಿ ಆ ಶಿಲೆ ಹೊಡೆತ ತಿನ್ನುತ್ತಲೇ ಇರ್ತದೆ, ಅದನ್ನು ಹೊಡಿತಾನೆ ಇರ್ತಾನೆ. ಆದರೆ ಅದು ಸುಂದರವಾದ ಶಿಲ್ಪಿಯಾಗಿ ಮಾರ್ಪಡ್ತಾನೆ. ಒಬ್ಬ ಕಲಾವಿದನ ಕೈನಲ್ಲಿ ಆ ಶಿಲ್ಪಿ ಆ ರೀತಿಯಾದಂಥ ಸುಂದರವಾದಂಥ ಆ ಶಿಲ್ಪವನ್ನು ರೂಪಿಸುವುದಾದರೆ, ನನ್ನ ಕರ್ತನಾಗಿರುವಂಥ ರಾಜಾದಿರಾಜನಾಗಿರುವಂಥ ದೇವರು
ನಮ್ಮ ಜೀವಿತದಲ್ಲಿ ಬರುವಂಥ ಈ ಶೋಧನೆಗಳಿದಾವಲ್ಲ, ಆ ಶೋಧನೆಗಳು ಒಂದೊಂದೇ ಏಟುಗಳನ್ನು ಕೊಡ್ತಾ ಇರ್ತಾನೆ. ಆ ಏಟು ನಮ್ಮ ಜೀವಿತದಲ್ಲಿ ಸುಂದರವಾದಂಥ ಒಂದು ಜೀವಿತವನ್ನು ರೂಪಿಸಿಕೊಳ್ಳುವುದಕ್ಕೋಸ್ಕರವಾಗಿ, ನಮ್ಮನ್ನು ನಾವು ಸರಿಪಡಿಸಿಕೊಳ್ಳುವುದಕ್ಕಾಗಿ, ಅನೇಕರಿಗೆ ಆತನ ಪ್ರಕಾಶದ ಪ್ರಭಾವವನ್ನು ಪ್ರಕಟಿಸುವುದಕ್ಕೋಸ್ಕರವಾಗಿ ಆತನು ನಮ್ಮನ್ನು ರೂಪಿಸುವಂಥ ಒಂದು ಕಾರ್ಯವೇ ಈ ಶೋಧನೆಯಾಗಿರುವಂಥದ್ದಾಗಿದೆ. ಹಲ್ಲೆಲೂಯ. ಆತ್ಮೀಯ ದೇವಜನರೇ, ಒಬ್ಬ ಶಿಲ್ಪಿಕಾರನು ಶಿಲೆಯನ್ನು ಆ ರೀತಿಯಾಗಿ ರೂಪಿಸುವುದಾದರೆ, ನನ್ನ ಸೃಷ್ಟಿಕರ್ತನಾಗಿರುವಂಥ ದೇವರು ಆತನು ಮಹಾಶಿಲ್ಪಕಾರನಾಗಿದ್ದಾನೆ, ನಮ್ಮನ್ನು ರೂಪಿಸುತ್ತಾನೆ. ಆದರೆ ನಮ್ಮನ್ನು ಮುರಿಯುವುದಿಲ್ಲ, ನಮ್ಮನ್ನು ಹೊಡೆಯುವುದಿಲ್ಲ. ಬಂಗಾರವನ್ನು ಬೆಂಕಿಯಲ್ಲಿ ಹಾಕಿ ಕರಗಿಸುವಂಥ ಅಕ್ಕಸಾಲಿಗನನ್ನು ನೋಡುವಂಥ ಸಂದರ್ಭದಲ್ಲಿ ಆ ಬಂಗಾರವನ್ನು ಬೆಂಕಿನಲ್ಲಿ ಹಾಕ್ತಾರೆ. ಎಷ್ಟು ಭಯಾನಕವಾದ ಬೆಂಕಿ ಇರ್ತದಂದರೆ, ಆ ಬೆಂಕಿಯನ್ನು ಅಕ್ಕಸಾಲಿಗೆ ಹಾಕುವಂಥ ಸಂದರ್ಭದಲ್ಲಿ ಆ ಬಂಗಾರ ರೂಪಾಂತರವಾಗುವುದಕ್ಕೆ ಬೇಕಾದಷ್ಟು ಬೆಂಕಿಯನ್ನು ಹಾಕ್ತಾನೆ. ಅದು ಕರಗಬಹುದು, ಆದರೆ ಅದಕ್ಕಿಂತ ಮಿಗಿಲಾದಂಥ ಕರಗಿ ಸುಟ್ಟು ಹೋಗುವಷ್ಟು ಬೆಂಕಿಯನ್ನು ಆತನು ಹಾಕೋದಿಲ್ಲ. ಆತ್ಮಿಕತೆ ಬದುಕಿನಲ್ಲಿ ನಮ್ಮ ಜೀವಿತದಲ್ಲೂ ಸಹ ಅನೇಕ ವಿಧವಾದಂಥ ಬೆಂಕಿಯ ಅನುಭವಗಳು ನಮ್ಮ ಬದುಕಿನಲ್ಲಿ ದಾಟಿ ಹೋಗುವಂಥ ಪರಿಸ್ಥಿತಿ ಬಂದರೂ ಸದಾ ನಮ್ಮನ್ನು ಆ ಬೆಂಕಿ ಸೋಕದ ಹಾಗೆ, ಆ ಬೆಂಕಿಗೆ ಗುರುತಾಗಿರುವಂಥ ತಡೆ ಇಕ್ಕಟ್ಟುಗಳು ನಮ್ಮನ್ನು ಮುಟ್ಟದ ಹಾಗೆ ದೇವರು ಚೊಕ್ಕವಾದಂಥ ಬಂಗಾರವನ್ನು ಯಾವ ರೀತಿಯಾಗಿ ಅಕ್ಕಸಾಲಿಗನು ಅದನ್ನು ಮಾಡುತ್ತಾನೋ ಅದೇ ರೀತಿಯಲ್ಲಿ ನಮ್ಮ ಬದುಕನ್ನು ಸದಾ ನಾವು ಆ ಶೋಧನೆಯನ್ನು ದಾಟಿದ ನಂತರ ಶುದ್ಧ ಬಂಗಾರವಾಗಿ, ಸುವರ್ಣವಾಗಿ ಮಾರ್ಪಡುವ ಹಾಗೆ ಆತನು ನಮ್ಮನ್ನು ನಿರ್ಮಾಣ ಮಾಡುತ್ತಾನೆ. ಅಷ್ಟು ಮಾತ್ರವಲ್ಲ, ಬಟ್ಟೆ ಒಗೆಯುವಂಥ ಅಗಸನನ್ನು ನಾವು ನೋಡುವಂಥ ಸಂದರ್ಭದಲ್ಲಿ ಆತನು ಬಟ್ಟೆಯನ್ನು ಒಗಿತಾನೆ. ಹೇಗೆ ಒಗಿತಾನೆ ಅಂದರೆ, ಆ ಬಟ್ಟೆ ಹರಿದೋಗುವಂಥ ರೀತಿಯಲ್ಲಿ ಆತನು ಒಗೆಯೋದಿಲ್ಲ. ನೀವು ನೋಡಿರ್ಬೋದು, ಆ ಬಟ್ಟೆಯನ್ನು ಎತ್ಕೊಂಡು ಅಶಿ ಎಂಬುದಾಗಿ ಬಂಡೆಯ ಮೇಲೆ ಹೊಡಿತಾ ಇರ್ತಾನೆ. ಆದರೆ ಆ ಬಟ್ಟೆಗಳಲ್ಲಿ ಒಂದು ಬಟ್ಟೆನೂ ಹರಿಯೋದಿಲ್ಲ. ಹೇಗೆ ಎಂಬುದಾಗಿ ನೆನೆಸುವಂಥ ಸಂದರ್ಭದಲ್ಲಿ ಬೆಡ್ಶೀಟನ್ನು ಅವನು ಒಗಿಬೇಕಾ, ಅದಕ್ಕೆ ಬೇರೆ ಪವರನ್ನು ಕೊಡ್ತಾನೆ, ಅದಕ್ಕೆ ಬೇರೆ ರೀತಿಯಲ್ಲಿ ಹೊಗೆದು ಎತ್ತೆತ್ತು ಕುಕ್ಕುತ್ತಾನೆ. ಅದೇ ಫೋರ್ಸ್ನಲ್ಲಿ ಕಾಟನ್ ಬನಿಯನ್ನನ್ನು ಆತನು ಹೊಡೆಯೋದಿಲ್ಲ, ಎತ್ತೆತ್ತಿ ಕುಕ್ಕೋದಿಲ್ಲ, ಅದನ್ನು ನೈಸಾಗಿ ಮಾಡಿ ಕೈಯಿಂದಲೇ ಹೀಗೆ ಜಾಲಾಡಿ ಒಣಗಿಸಿಬಿಡುತ್ತಾನೆ. ಅದೇ ರೀತಿಯಲ್ಲಿ ಪಾಲಿಸ್ಟರ್ ಬಟ್ಟೆ ಇರುವುದಾದರೆ ಅದಕ್ಕೆ ಸುಮ್ಮನೆ ಸೋಪ್ ಹಚ್ಚಿ ನೀರನ್ನು ಹಾಕಿ ತೆಗೆದು ಅದನ್ನು ಒಣಗಿಸಿಬಿಡುತ್ತಾನೆ. ಆತ್ಮೀಯ ದೇವಜನರೇ, ಗಮನಿಸ್ತಾ ಇದ್ದೀರಾ? ಪ್ರೀತಿಯುಳ್ಳ ದೇವಜನರೇ, ಮನುಷ್ಯನು ಸಹಿಸಬಹುದಾದಂಥ ಶೋಧನೆಯ ಹೊರತು ಅದಕ್ಕಿಂತ ಉನ್ನತವಾದಂಥ ಶೋಧನೆಯನ್ನು ಕೊಡುವುದಿಲ್ಲ. ಇಲ್ಲಿ ಶಿಲ್ಪಾಕಾರನನ್ನು ನೋಡುತ್ತೇವೆ, ಅಕ್ಕಸಾಲಿಗನನ್ನು ನೋಡುತ್ತೇವೆ, ಅಗಸನನ್ನು ನೋಡುತ್ತೇವೆ. ಇನ್ನೊಂದು ನನ್ನ ಕಣ್ಣೆದುರಿಗೆ ಬರ್ತಾ ಇದೆ, ದೇವರಿಗೆ ಸ್ತೋತ್ರವಾಗಲಿ. ನಮ್ಮ ಚರ್ಚಿನಲ್ಲಿ ಮೊದಲು VBS ನಡೆಸ್ತಿರುವಂಥ ಸಂದರ್ಭದಲ್ಲಿ VBSಗೆ ಒಂದು ಮಗು ಬರ್ತಾ ಇದೆ. ಆ ಮಗು ತುಂಬ ತರಲೆ, ಏನಂದರೆ ಯಾವುದು ಸದಾ ಹೋಮ್ವರ್ಕ್ ಕೊಟ್ಟರೆ ಅದನ್ನು ರಿವರ್ಸ್ ಮಾಡ್ಕೊಂಡು ಬರ್ತಾ ಇರಲಿಲ್ಲ, ಬಹಳ ತಡೆ ಮಾಡುವಂಥ ಮಗು. ನಾನು ಅಚಾನಕ್ಕಾಗಿ ಅವ್ರ ಅಪ್ಪನಿಗೆ ಫೋನ್ ಮಾಡಿಬಿಟ್ಟು, ಈ ಮಗನನ್ನು ಸ್ವಲ್ಪ ಕೇರ್ ಮಾಡಬೇಕು, VBSನಲ್ಲಿ ತುಂಬ ತಲೆನೋವು ಮಾಡ್ತಾನೆ, ತುಂಬ ಪ್ರಾರ್ಥನೆ ಭಯಭಕ್ತಿಲಿ ಇವನಿಗೆ ಕಳಿಸ್ರಿ ಎಂಬುದಾಗಿ ಹೇಳಿ ಆತನಿಗೆ ಫೋನ್ ಮಾಡೋಣ ಅಂದ್ಕೊಂಡು ಫೋನ್ ಮಾಡಿದೆ. ಆದರೆ ಇವೆಲ್ಲ ಮ್ಯಾಟರ್ಸ್ಗಳನ್ನು ಹೇಳಲಿಲ್ಲ. ಒಂದು ಮ್ಯಾಟ್ರನ್ನು ಹೇಳಿದೆ, ಇವನು ಸ್ವಲ್ಪ ತರಲೆ ಮಾಡ್ತಾನೆ, ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಹಿಂದೆ ಇದ್ದಾನೆ, ಸ್ವಲ್ಪ ಕೇರ್ ಮಾಡಿರಿ ಎಂಬುದಾಗಿ ಅವ್ರ ತಂದೆಗೆ ಫೋನ್ ಮಾಡಿ ಹೇಳಿದರೆ, ಅವ್ರ ತಂದೆ ಆ ಹುಡುಗನನ್ನು ಕರ್ಕೊಂಡು ಸೀದಾ ಚರ್ಚಿಗೆ ಬಂದರು. ಚರ್ಚಿಗೆ ಬಂದು ಅವ್ರು ಹೇಳಿದಂಥ ಮಾತೇನು ಗೊತ್ತಾ? ಅಯ್ಯ, ಇವನೇನು ಮಾಡಿದ ಅಯ್ಯ, ಇವನ ಪರಿಸ್ಥಿತಿ ಏನು, ಯಾವ ವಿಧವಾದ ಸಂಗತಿಗಳು ನಡೆದಿದೆ ಎಂಬುದಾಗಿ ಕೇಳುವಂಥ ಸಂದರ್ಭದಲ್ಲಿ, ಏನಿಲ್ಲ, ಸ್ವಲ್ಪ ಡಿಸ್ಟರ್ಬ್ ಮಾಡ್ತಾ ಇದ್ದಾನೆ, ಪಿಕಪ್ ಆಗ್ತಾನೆ ಬಿಡಿ ಎಂಬುದಾಗಿ ಹೇಳುವಾಗ ಅವ್ರ ತಂದೆಗೆ ತುಂಬ ಕೋಪ ಬಂದ್ಬಿಡ್ತು. ಅಯ್ಯ, ಈ ಚಿಕ್ಕ ವಯಸ್ಸಿನಲ್ಲೇ ಇವನು ನನಗೆ ಇಷ್ಟೊಂದು ತಲೆ ತಿಂತಿದ್ದಾನೆ, ಮನೆಯಲ್ಲೂ ಸದಾ ಸರಿ ಇರಲ್ಲ, ಇಲ್ಲೂ ಸದಾ ಸರಿ ಇರಲ್ಲ. ತುಂಬ ಕೋಪ ಬಂದ್ಬಿಡ್ತು ಅವರ ತಂದೆಗೆ.
ಕೋಪ ಬಂದು ಕೈಯನ್ನ ಮೇಲಕ್ಕೆ ಎತ್ತಿ ಕಣ್ಣೆಲ್ಲ ಕೆಂಪಗೆ ಮಾಡಿಕೊಂಡು ಕೆನ್ನೆಲ್ಲ ಊದಿಸ್ಕೊಂಡು ಹೆಂಗಂದ್ರೆ ಗದೆ ಹೊತ್ಕೊಂಡು ಎಲ್ಲಿ ಹೊಡೆದ್ರೆ ಒಂದೇ ಹೊಡೆತಕ್ಕೆ ಸತ್ತೋಗ್ತಾನೋ ಅದೇ ರೀತಿಯಲ್ಲಿ ಅದನ್ನ ಕೈಯನ್ನು ಮೇಲಕ್ಕೆ ಎತ್ತಿದಾಗ ನಾನು ಅನ್ಕೊಂಡೆ ಇವತ್ತು ಕತೆ ಮುಗಿದೋಯ್ತು, ನಾನು ಯಾಕಾದರೂ ಈ ಮನುಷ್ಯನಿಗೆ ಕಾಲ್ ಮಾಡಿ ಈ ಮಗನ ವಿಷಯದಲ್ಲಿ ತಿಳಿಸಿದೆ, ಇವತ್ತು ಹೊಡೆದು ಸಾಯಿಸಿಬಿಡ್ತಾನೆ ಎಂಬುದಾಗಿ ನಾನು ನೆನೆಸಿದೆ. ಎತ್ತಿದ ಕೈಯನ್ನು ನೋಡಿದ್ರೆ ಆ ಏಟಿಗೆ ಆ ಹುಡುಗ ಮೇಲೆ ಕೇಳಬಾರ್ದು. ಆದರೆ ಆ ತಂದೆ ಆ ಎತ್ತಿದ ಕೈಯನ್ನು ಮೇಲಕ್ಕೆತ್ತಿ ಕೆನ್ನೆಗೆ ಪಟಾರ್ ಅಂತ ಹೊಡೆದ, ಚಿಕ್ಕದಾಗಿ ಹೊಡೆದ. ನಾನು ಅನ್ಕೊಂಡಿದ್ದೆ, ನಾಕೆ ಸ್ತೋತ್ರವಾಗಲಿ, ಎಷ್ಟೇ ಕೋಪ ತಂದೆಗಿದ್ರು ತನ್ನ ಮಕ್ಕಳನ್ನು ಶಿಕ್ಷಿಸುವಂಥ ಸಂದರ್ಭದಲ್ಲಿ ಆ ಕರಗಳು ಅಷ್ಟು ಬಲವಾಗಿ ಬಂದಿದ್ದಾದರೂ ಸದ ಕೆನ್ನೆಗೆ ಪಟಾರ್ ಪಠಾರ್ ಎಂಬುದಾಗಿ ಹೊಡೆದ ರೀತಿಯಲ್ಲಿತ್ತು. ಆತ್ಮೀಯ ದೇವಚಂದ್ರೇ, ನನ್ನನ್ನು ಗಮನಿಸಿರಿ. ಯೇಸುವಿನ ನಾಮದಲ್ಲಿ ಅನೇಕ ಸಾರಿ ನಮ್ಮ ಕರ್ತನು ಈ ರೀತಿಯಾದಂಥ ಹೊಡೆತಗಳನ್ನು ನಮ್ಮ ಬದುಕಿನಲ್ಲಿ ಕೊಡುವುದುಂಟು. ನಾವು ಅಂದ್ಕೊಂಡಿರ್ತೇವೆ ನನ್ನ ಕತೆ ಮುಗೀತು, ನನ್ನ ಜೀವನ ಮುಗೀತು, ನನ್ನ ಬದುಕು ಇಷ್ಟೇ ಎಂಬುದಾಗಿ. ಇಲ್ಲ ಇಲ್ಲ, ನಿನ್ನ ಬದುಕು ಇನ್ನೂ ಉನ್ನತವಾಗಿ ಮಾನಿಸಲ್ಪಡುವುದಕ್ಕಾಗಿ, ಇನ್ನೂ ಹೆಚ್ಚಾದ ದೇವರ ಕೃಪೆಗೆ ನೀನು ಪಾತ್ರನಾಗುವುದಕ್ಕೋಸ್ಕರವಾಗಿ ದೇವರು ಹಲವು ಸಾರಿ ಈ ಶೋಧನೆಗಳನ್ನು ತರ್ತಾನೆ. ಆದರೆ ಕರ್ತನ ಸನ್ನಿಧಾನದಲ್ಲಿ ನಾವು ಈ ಶೋಧನೆಗಳನ್ನು ನೋಡಿ ಭಯಪಡಬಾರದು. ದೇವಾದಿ ದೇವನು ಒಬ್ಬ ತಂದೆ ತನ್ನ ಮಗನನ್ನು ಶಿಕ್ಷಿಸುವ ರೀತಿಯಲ್ಲಿ ಶಿಕ್ಷಿಸ್ತಾನೆ ವಿನಃ ಅದಕ್ಕಿಂತ ಮಿಗಿಲಾದಂಥ ಶಿಕ್ಷೆಯನ್ನು ದೇವರು ಕೊಡೋದಿಲ್ಲ. ಅದಕ್ಕಾಗಿ ಮನುಷ್ಯನು ಸಹಿಸಬಹುದಂಥ ಆ ಶೋಧನೆಯನ್ನೇ ದೇವರು ಕೊಡ್ತಾನೆ. ಒಂದು ವೇಳೆ ಈ ರೀತಿಯಾದಂಥ ಕಷ್ಟವನ್ನು ನೀನು ಅನುಭವಿಸ್ತಿರುವುದಾದರೆ, ಶೋಧನೆಗಳನ್ನು ಇಕ್ಕಟ್ಟನ್ನು ನೀನು ಹಾದು ಬರ್ತಿರುವುದಾದರೆ, ದೇವ ಮಗುವೆ ಧೈರ್ಯವನ್ನು ತಂದುಕೋ. ಎಷ್ಟೋ ಶೋಧನೆಗಳು ನಮ್ಮ ಬದುಕಿನಲ್ಲಿ ಬಂದಿದ್ದಾವೆ. ಎಷ್ಟೋ ಸಾರಿ ಒಂಟಿ ಜೀವಿತವನ್ನು ನಾವು ನಡೆಸಿದ್ದೇವೆ. ಎಷ್ಟೋ ಸಾರಿ ಕಣ್ಣಿನ ಹಾದಿನಲ್ಲಿ ಬಂದಿದ್ದೇವೆ. ಆದರೆ ದೇವರು ನಮ್ಮ ಕೈ ಬಿಟ್ಟಿನ? ಇಲ್ಲ ಇಲ್ಲ, ಒಂದು ದಿನವೂ ಸದಾ ಆತನು ನಮ್ಮ ಕೈ ಬಿಡೋದು. ಎರಡನೇ ಒಂದು ಸಂಗತಿ, ದೇವರ ವಾಕ್ಯ ಹೀಗೆ ಹೇಳ್ತದೆ, ನೀವು ಸಹಿಸಬಹುದಾದಂಥ ಶೋಧನೆಯ ಎಂಬುದಾಗಿ ನೋಡುವಂಥ ಸಂದರ್ಭದಲ್ಲಿ ಎರಡನೇದಾಗಿ ಆ ಸಾಲಿನಲ್ಲಿ ಒಂದು ಮಾತು ಬರೆಯಲ್ಪಟ್ಟಿದೆ. ದೇವರ ಮಕ್ಕಳೇ, ಅದನ್ನು ಓದಿಕೊಳ್ಳೋಣ ಇನ್ನೊಂದು ಸಾರಿ. ಮನುಷ್ಯರು ಸಹಿಸಬಹುದಾದ ಶೋಧನೆಯ ಹೊರತು ಬೇರೆ ಯಾವುದು ನಿಮಗೆ ಸಂಭವಿಸಲಿಲ್ಲ. ದೇವರಿಗೆ ಸ್ತೋತ್ರವಾಗಲಿ. ಬೇರೆ ಯಾವುದು ಸದಾ ನಿಮಗೆ ಸಂಭವಿಸಲಿಲ್ಲ. ಬೇರೆ ಯಾವುದು ಸದಾ ನಿಮಗೆ ಸಂಭವಿಸಲಿಲ್ಲ. ಈಗ ತಾನೇ ನಾವು ಕೇಳಿದ್ದೀವಿ, ನಮ್ಮ ಜೀವಿತದಲ್ಲಿ ಯಾವಾಗಲೂ ನಾವು ಸಹಿಸಿಕೊಳ್ಳುವಷ್ಟು ಶೋಧನೆಯನ್ನು ದೇವರು ಕೊಡ್ತಾರೆ ವಿನಃ ಅದಕ್ಕಿಂತ ಮಿಗಿಲಾದಂಥ ಶೋಧನೆಯನ್ನು ದೇವರು ನಮಗೆ ಕೊಡೋದಿಲ್ಲ. ಕಾರಣ, ದೇವರ ಮಕ್ಕಳಾಗಿರುವಂಥ ನಮ್ಮ ಬದುಕಿನಲ್ಲಿ ನಮ್ಮನ್ನು, ನಮ್ಮ ಆತ್ಮಿಕತೆ ಬದುಕನ್ನು ನಾವು ಉತ್ತೇಜನ ಪಡಿಸಿಕೊಳ್ಳೋಣ. ಸತ್ಯವೇದದಲ್ಲಿ ನಾವು ನೋಡುತ್ತೇವೆ, ದೇವರಿಗೆ ಸ್ತೋತ್ರವಾಗಲಿ, ಶೋಧನೆಯನ್ನು ಸಹಿಸಿಕೊಂಡಂಥ ವ್ಯಕ್ತಿಗಳು ಯಾರು ಎಂಬುದಾಗಿ ಮೊಟ್ಟ ಮೊದಲನೇದಾಗಿ ನಾವು ನೋಡುತ್ತೇವೆ. ದೇವರಿಗೆ ಸ್ತೋತ್ರವಾಗಲಿ, ನಮ್ಮ ಕಣ್ಣೆದುರಿನಲ್ಲಿ ಕಾಣುವಂಥ ವ್ಯಕ್ತಿ ಯಾರಂದರೆ, ಶೋಧನೆಯನ್ನು ಸಹಿಸಿಕೊಂಡಂಥ ವ್ಯಕ್ತಿ ಯೋಬ. ಯೋಬನ ಜೀವಿತವನ್ನು ನಾನು ಅನೇಕ ಸಾರಿ ಹೇಳಿದ್ದೇನೆ. ದೇವರ ಮಕ್ಕಳೇ, ಯೋಬನ ಜೀವಿತದಲ್ಲಿ ಬಂದೊದಗಿದಂಥ ಆ ಕಾರ್ಯವನ್ನು ನೆನೆಸುವಂಥ ಸಂದರ್ಭದಲ್ಲಿ ಅವನ ದೇಹದ ನಡುನೆತ್ತಿಂದ ಅರೆಕಾಲ್ ತನಕ ಕೀವು ರಕ್ತ ಸೋರ್ತಾ ಇತ್ತಂತೆ. ಆ ಕೀವು ರಕ್ತ ಗಾಯವನ್ನು ಒರೆಸೋದಕ್ಕೆ ಆಗದೆ, ಆ ಗಾಯವನ್ನು ಬರುವಂಥ ಕಡಿತವನ್ನು ಒರೆಸುವುದಕ್ಕೋಸ್ಕರವಾಗಿ ಆತನು ಚಿಪ್ಪನ್ನು ತೆಗೆದುಕೊಳ್ತಾ ಇದ್ದಾನೆ. ಮಡಕೆ ಚಿಪ್ಪುಗಳನ್ನು ತೆಗೆದುಕೊಂಡು ತನ್ನ ದೇಹವನ್ನು ಕೆರಿತಾ ಇದ್ದಾನಂತೆ. ಎಷ್ಟು ಶೋಧನೆ ಅಂದರೆ, ಬೂದಿನಲ್ಲಿ ಕೂತುಕೊಂಡು ತನ್ನ ಜೀವಿತವನ್ನು ಕಳೆದನೇ ವಿರುತ್ತು ದೇವರ ವಿರುದ್ಧವಾಗಿ ಆತನು ಮಾತನಾಡಲಿಲ್ಲ. ಅಷ್ಟು ಶೋಧನೆ ಮಾನವನ ಜೀವಿತದಲ್ಲಿ ಯಾರಿಗೂ ಬಂದಿಲ್ಲ ಎಂಬುದಾಗಿ ನಾನು ನೆನೆಸುತ್ತೇನೆ. ಎಲ್ಲವನ್ನು ಕಳ್ಕೊಂಡ್ರು ಸದಾ ಆತನು ಹೇಳುವಂಥ ಒಂದು ಉನ್ನತವಾದಂಥ ಮಾತನ್ನು ನೆನೆಸುವಂಥ ಸಂದರ್ಭದಲ್ಲಿ ದೇವರೇ ಕೊಟ್ಟನು, ದೇವರೇ ತೆಗೆದುಕೊಂಡನು, ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಎಂಬುದಾಗಿ ಹೇಳಿ ದೇವರ ನಾಮವನ್ನು ಆತನು ಗೌರವಿಸಿದನು. ದೇವರ ನಾಮವನ್ನು ಆತನು ಘನಪಡಿಸಿದನು. ಆತ್ಮೀಯ ದೇವಚಂದ್ರೇ, ಆತನ ಜೀವಿತದ ಅಂತ್ಯವನ್ನು ನಾವು ನೋಡುವಂಥ ಸಂದರ್ಭದಲ್ಲಿ ಎಷ್ಟೋ ಉನ್ನತವಾದಂಥ ಮೇಲುಗಳಿಂದ ದೇವರು ಆತನನ್ನು ತುಂಬಿಸಿದನು. ಆತನಿಗೆ ದೇವರು ಕೈ ಬಿಡಲೇ ಇಲ್ಲ.
ಆ ಶೋಧನೆ ಸಮಯದಲ್ಲಿ ಗುಣಗುಟ್ಟಲಿಲ್ಲ, ದೇವರ ವಿರುದ್ಧವಾಗಿ ಮಾತನಾಡಲಿಲ್ಲ, ದೇವರ ವಿಷಯದಲ್ಲಿ ಯಾವತ್ತೂ ಸದಾ ನೆಗೆಟಿವ್ ಥಾಟ್ಸನ್ನು ಅವನ ಜೀವಿತದಲ್ಲಿ ಮಾಡಲೇ ಇಲ್ಲ. ಅವನು ಸಹಿಸಿಕೊಂಡನು, ಸಹಿಸುವಂತಹ ಶೋಧನೆಯನ್ನೇ ಕೊಡ್ತಾನೆ ಎಂಬುದಾಗಿ ದೇವರು ಆತನ ಜೀವಿತದಲ್ಲಿ ಮಾಡಿದಂಥ ಆ ಉನ್ನತವಾದಂಥ ಆ ಮೇಲುಗಳನ್ನು ನೋಡುವಾಗ ನಮಗೆ ಅನಿಸುತ್ತದೆ, ನಮ್ಮ ಜೀವಿತದಲ್ಲಿ ಬಂದಿರುವಂಥ ಈ ಕಷ್ಟ ನಷ್ಟಗಳು ದೊಡ್ಡದೇ ಅಲ್ಲ. ನಮ್ಮ ಕುಟುಂಬದಲ್ಲಿ, ನಮ್ಮ ವೈಯಕ್ತಿಕವಾದಂಥ ಆರೋಗ್ಯ ಜೀವಿತದಲ್ಲಿ ಬಂದಿರುವಂಥ ಕಷ್ಟ ನಷ್ಟಗಳು ಇದು ದೊಡ್ಡದೇ ಅಲ್ಲ. ಅಂಥ ಹಂತಕ್ಕೆ ಇನ್ನು ನಮ್ಮನ್ನು ದೇವರು ಕರೆದುಕೊಂಡು ಹೋಗಲೇ ಇಲ್ಲ. ಯೋಸೇಫನ ಜೀವಿತವನ್ನು ನೋಡುವಂಥ ಸಂದರ್ಭದಲ್ಲಿ ಆತನ ಜೀವಿತದಲ್ಲಿ ಬಂದೊದಗಿದಂಥ ಆ ಶೋಧನೆ ಯಾರಿಗೂ ಸದಾ ಬರಲಿಲ್ಲ. ಅಂಥ ಭಯಾನಕವಾದ ಶೋಧನೆಯನ್ನು ತಾನು ಸಹಿಸಿಕೊಂಡನು. ದೇವರ ವಿರುದ್ಧವಾಗಿ ಯಾವತ್ತೂ ಸದಾ ಆತನು ಗುಣಗುಟ್ಟಲಿ. ದಾವೀದನ ಜೀವಿತದಲ್ಲಿ ಸಹ ನಾವು ನೋಡ್ತೇವೆ, ಅನೇಕ ಶೋಧನೆಗಳನ್ನು ಆತನು ಅನುಭವಿಸಿದನು. ಆದರೆ ಎಂದೂ ಸದಾ ದೇವರ ವಿರುದ್ಧವಾಗಿ ಆತನು ತಿರುಗಿ ಬೀಳಲಿಲ್ಲ. ಮೋಸೆ ಜೀವಿತದಲ್ಲಿ ಶೋಧನೆ ಬರಲಿಲ್ವಾ? ಯೆಹೋಶುವನ ಜೀವಿತದಲ್ಲಿ ಶೋಧನೆ ಬರಲಿಲ್ವಾ? ಅಪೊಸ್ತಲ ಪೌಲನ ಜೀವಿತದಲ್ಲಿ ಶೋಧನೆ ಬರಲಿಲ್ವಾ? ಪೇತ್ರನ ಜೀವಿತದಲ್ಲಿ ಶೋಧನೆ ಬರಲಿಲ್ವಾ? ಅವರೆಲ್ಲರೂ ಸದಾ ಕರ್ತನ ಸನ್ನಿಧಾನದಲ್ಲಿ ಸಹಿಸಿಕೊಂಡರು. ಕರ್ತನಿಗೋಸ್ಕರವಾಗಿ ಮಹಿಮೆಯಾದಂಥ ಕಾರ್ಯವನ್ನು ನಡೆಸಿದರು. ಅಷ್ಟು ಮಾತ್ರವಲ್ಲ, ಕರ್ತನಿಗೋಸ್ಕರವಾಗಿ ಅವರು ಬದುಕಿದರಿಂದಲೇ ಅವರ ಅಂತ್ಯಸ್ಥಿತಿಗಳನ್ನು ನೋಡುವಾಗ ಅಭಿಷೇಕದಿಂದ ತುಂಬಲ್ಪಟ್ಟರು, ರಾಜರಾಗಿ ಮಾರ್ಪಟ್ಟರು, ಅದ್ಭುತಗಳನ್ನು ಹೊಂದಿಕೊಂಡರು, ದೊಡ್ಡ ಬಿಡುಗಡೆಯನ್ನು ಅವರ ಜೀವಿತದಲ್ಲಿ ಅನುಭವಿಸಿದರು. ನಾನಿವತ್ತು ನಿಮಗೆ ಹೇಳುವಂಥ ಸಂಗತಿ ಏನು ಗೊತ್ತಾ? ಈ ಶೋಧನೆಯ ಸಮಯದಲ್ಲಿ ನೀನು ಸಹಿಸಿಕೊಂಡ್ರೆ ಖಂಡಿತವಾಗಿಯೂ ದೇವಾದಿದೇವನು ಉನ್ನತವಾದಂಥ ಪ್ರಮೋಷನನ್ನು ಕೊಡ್ತಾ. ಕಾರಣ ಒಂದೇ, ಕರ್ತನ ಸನ್ನಿಧಾನದಲ್ಲಿ ನಾನು ಪದೇ ಪದೇ ಹೇಳ್ತಾ ಇರ್ತೇನೆ, ದಿನಾಕ್ಕೆ ಸ್ತೋತ್ರವಾಗಲಿ. ಇವತ್ತು ನಮ್ಮ ಕುಟುಂಬಗಳಲ್ಲಿ ಯಾರೇ ವ್ಯಕ್ತಿಗಳಿರ್ಬೋದು, ಆರ್ಡಿನರಿಯಾಗಿ ನಾವು ಬ್ಲೆಸ್ಸಿಂಗ್ ತೆಗೆದುಕೊಳ್ಳಬಾರ್ದು, ಎಕ್ಸ್ಟ್ರಾರ್ಡಿನರಿಯಾಗಿ ಆಶೀರ್ವಾದವನ್ನು ತೆಗೆದುಕೊಳ್ಳಬೇಕು. ಎಕ್ಸ್ಟ್ರಾರ್ಡಿನರಿ ಆದಂಥ ಆಶೀರ್ವಾದನ ಹೊಂದಿಕೊಳ್ಳಬೇಕಂತ ಹೇಳಿದರೆ ಈ ಶೋಧನೆಯ ಹಾದಿಯಲ್ಲಿ ನಾವು ಹೋಗಬೇಕು. ಆದರೆ ಶೋಧನೆಯಲ್ಲಿ ಬೀಳಬಾರ್ದು. ಆ ಶೋಧನೆಯನ್ನು ಸಹಿಸುವಂಥ ಆ ಶಕ್ತಿಯನ್ನು ಕೊಡುವಂಥ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥಿಸ್ತಾ ಇರಬೇಕು. ಅತಿ ಶೀಘ್ರದಲ್ಲಿ ನಾವು ನೋಡುವಂಥ ಒಂದು ಮಿರಾಕಲ್ ಏನೆಂದರೆ, ಶೋಧನೆಗೆ ಒಳಗಾಗಿರುವಂಥ ಆ ವ್ಯಕ್ತಿಗಳ ಜೀವಿತದಲ್ಲಿ ದೇವರು ಮೂರನೇದಾಗಿ ಮಾತನಾಡುತ್ತಾನೆ. ಏನು ಗೊತ್ತಾ? ಶೋಧನೆ ಆಗುತ್ತಲೇ ಶೋಧನೆಯಿಂದ ಹೊರಗಡೆ ಬರುವಂಥ ಮಾರ್ಗವನ್ನು ದೇವರೇ ತೆರೆಯುತ್ತಾನೆ ಎಂಬುದಾಗಿ. ಎಷ್ಟೊಂದು ಅದ್ಭುತವಾದಂಥ ಕಾರ್ಯ! ಹೌದು ಪ್ರೀತಿಯುಳ್ಳ ದೇವಜನರೇ, ನಮ್ಮ ಪೂರ್ವಿಕರು ಆ ಶೋಧನೆಯಲ್ಲಿ ಸಿಲುಕಿಕೊಂಡ್ರು. ಆ ಸಿಲುಕಿದಂಥ ಸಂದರ್ಭದಲ್ಲಿ ದೇವರೇ ಆ ಮಾರ್ಗಗಳನ್ನು ತೆರೆದು ದೇವರು ತನ್ನ ಕಾರ್ಯವನ್ನು ನಡೆಸಿದನು. ಯಾಕೆಂದರೆ ಬೈಬಲಲ್ಲಿ ಈ ವಚನ ಹೇಳ್ತದೆ, ದೇವರು ನಂಬಿಗಸ್ತನು, ಶೋಧನೆಯಾಗುತ್ತಲೇ ಅದರಿಂದ ಹೊರಗಡೆ ಬರುವಂಥ ಮಾರ್ಗವನ್ನು ಸಹ ಆತನು ತೆರೆಯುತ್ತಾನೆ ಎಂಬುದಾಗಿ. ಸತ್ಯವೇದದಲ್ಲಿ ನಾವು ನೋಡುತ್ತೇವೆ, ಅಬ್ರಹಾಮನ ಜೀವಿತದಲ್ಲಿ ಒಂದು ಘನಘೋರವಾದಂಥ ಶೋಧನೆ ಬರ್ತದೆ. ಎಷ್ಟು ಭಯಾನಕವಾದಂಥ ಶೋಧನೆ ಎಂಬುದಾಗಿ ನೆನೆಸುವಂಥ ಸಂದರ್ಭದಲ್ಲಿ ಈಸಾಕನ ಕರ್ಕೊಂಡು ಬಲಿ ಕೊಡುವುದಕ್ಕೋಸ್ಕರವಾಗಿ ಆತನು ಮನೆ ಬಿಟ್ಟು ಹೋಗ್ತಾ ಇರ್ತಾನೆ. ದೇವರ ಸನ್ನಿಧಾನದಲ್ಲಿ ತಂದೆ ತನ್ನ ಮಗನಿಗೆ ಬಲಿ ಕೊಡಬೇಕಂದ್ರೆ ಎಷ್ಟು ಘನಘೋರವಾದಂಥ ಒಂದು ಪರಿಸ್ಥಿತಿ. ಅಂತಹ ಒಂದು ಕಷ್ಟಕರವಾದಂಥ ಶೋಧನೆ ಆತನ ಜೀವಿತದಲ್ಲಿ ಬರುವಂಥ ಸಂದರ್ಭದಲ್ಲಿ ಈಸಾಕನು ಕೇಳ್ತಾನೆ, ಅಪ್ಪ, ಬಲಿ ಕೊಡುವುದಕ್ಕಾಗಿ ನಾವು ದೇವರ ಸನ್ನಿಧಾನಕ್ಕೆ ಹೋಗ್ತಾ ಇದ್ದೇವೆ. ಕೈಯಲ್ಲಿ ಕತ್ತಿಗೆ ಇದೆ, ತಲೆ ಮೇಲೆ ಕಟ್ಟಿಗೆ ಇದೆ, ಕೊಡುವುದಕ್ಕೆ, ಬಲಿ ಕೊಡುವುದಕ್ಕೆ ಕುರಿನೇ ಇಲ್ಲ. ಕುರಿ ಎಲ್ಲಿ ಎಂಬುದಾಗಿ ಕೇಳುವಾಗ ಅಬ್ರಾಹ್ಮನು ಹೇಳುವಂಥ ಸಂಗತಿಯನ್ನು ಗೊತ್ತಾ? ದೇವರೇ ಒದಗಿಸುತ್ತಾನೆ, ಯೆಹೋವ ಈರೆ, ದೇವರೇ ಒದಗಿಸುತ್ತಾನೆಂಬುದಾಗಿ ನಂಬಿಕೆಯ ಮಾತನಾಡಿದ. ಯಾಕೆಂದರೆ ಅಬ್ರಹಾಮನಿಗೆ ಚೆನ್ನಾಗಿ ಗೊತ್ತಿತ್ತು, ನಾನು ಆರಾಧಿಸುವಂಥ ದೇವರು ನಂಬಿಗಸ್ತನು. ಕಾರಣ ಬರಿಗಾಲಿನಲ್ಲಿ ನಾನು ಬಂದಂಥ ವ್ಯಕ್ತಿ ಕಾಲಿಡುವಷ್ಟು ಸ್ಥಳನೂ ಸದಾ ನನಗೆ ಇಲ್ಲದಿರುವಂಥ ಸಂದರ್ಭದಲ್ಲಿ ನಾನು ಕಣ್ಣೆತ್ತಿ ನೋಡುವಷ್ಟು ವಿಸ್ತಾರವಾದಂಥ ಆಶೀರ್ವಾದವನ್ನು, ಸಮೃದ್ಧಿಯನ್ನು ಕೊಟ್ಟಂಥ ದೇವರು 25 ವರ್ಷದ ನಂತರ ಈ ಮಗುವನ್ನು ದೇವರು ನನಗೆ ಕೊಟ್ಟಿದ್ದಾನೆ. ಖಂಡಿತವಾಗಿ ಈ ಮಗುವನ್ನು ಆತನು ಬಲಿ ತೆಗೆದುಕೊಳ್ಳೋದಿಲ್ಲ.
ನನ್ನ ದೇವರು ಯೆಹೋವ ಈರೆ ನನಗೆ ಒದಗಿಸುವ ಕರ್ತನಾಗಿದ್ದಾನೆ ಎಂಬುದಾಗಿ ದೇವರನ್ನು ನಂಬಿ ಆ ಮೋರಿಯಾ ಪರ್ವತದ ಮೇಲೆ ಕಟ್ಟಿಗೆಯನ್ನು ಕೂಡಿಸುತ್ತಾನೆ. ಮಗನ ಕೈಕಾಲ ಕಟ್ಟುತ್ತಾನೆ. ಕೈಯಲ್ಲಿ ಕತ್ತಿಯನ್ನು ಹಿಡ್ಕೊಳ್ತಾನೆ. ಕತ್ತಿಯನ್ನು ಎತ್ತಿ ತನ್ನ ಆ ಮಗುವಿನ ಮೇಲೆ ಬಲಿ ಕೊಡುವುದಕ್ಕಾಗಿ ಎತ್ತಿರುವಂಥ ಸಂದರ್ಭದಲ್ಲಿ ದೇವರು ಆತನಿಗೆ ಹೇಳ್ತಾ ಇದ್ದಾನೆ, ಅಬ್ರಹಾಮನೇ ಅಬ್ರಹಾಮನೇ, ನಿನ್ನ ಭಯಭಕ್ತಿ ನನ್ನ ಕಣ್ಣೆದುರಿಗೆ ಬಂತು, ನಿನ್ನ ನಂಬಿಗಸ್ತನು, ನಿನ್ನ ಮಗನ ಮೇಲೆ ನೀನು ಕೈಯನ್ನು ಇಡಬೇಡ ಎಂಬುದಾಗಿ ಹೇಳಿದ ತಕ್ಷಣವೇ ಒಂದು ಪೊದೆನಲ್ಲಿ ಕುರಿಮರಿ ಅರಿಸ್ತಾ ಇರ್ತದೆ, ಬ್ಯಾ ಬ್ಯಾ ಎಂಬುದಾಗಿ. ನಾನು ನಿಮಗೊಂದು ಮಾತು ಹೇಳ್ತೇನೆ, ದೇನಾಕ್ಕೆ ಸ್ತೋತ್ರವಾಗಲಿ. ಕಟ್ಟಿಗೆ ಕೂಡಿಸುವಾಗ, ಕೈಕಾಲು ಕಟ್ಟುವಾಗ ಅಬ್ರಹಾಮನಿಗೆ ಎಷ್ಟು ದುಃಖವಾಗಿರ್ಬೋದು. ಈಸಾಕನು ಅನ್ಕೊಂಡಿರ್ತಾನೆ, ನಮ್ಮಪ್ಪ ಯಾಕೆ ಇಷ್ಟೊಂದು ಕಠೋರವಾಗಿ ವರ್ತಿಸ್ತಾ ಇದ್ದಾನೆ ಎಂಬುದಾಗಿ. ಆ ಮಗನ ಮೇಲೆ ಕತ್ತಿ ಎತ್ತುವಂತ ಸಂದರ್ಭದಲ್ಲೂ ಸದಾ ಆ ಕುರಿ ಶಬ್ದ ಮಾಡಲಿಲ್ಲ. ನಾನು ಹೇಳ್ತೇನೆ ನಿಮಗೆ, ದೇನಾಕ್ಕೆ ಸ್ತೋತ್ರವಾಗಲಿ. ಗಮನಿಸಿ, ನಮ್ಮ ದೇವರು ಶೋಧನೆಗಳನ್ನ ಕೊಡ್ತಾನೆ. ಎಲ್ಲಿ ತನಕ ಕೊಡ್ತಾನೆ ಗೊತ್ತಾ? ಡೆಡ್ ಎಂಡ್ ತನಕ. ಇನ್ನೇನು ಮುಗೀತು, ಕೈ ಎತ್ತಿ ಆ ಮಗುವಿಗೆ ಸಾಯಿಸಬೇಕು, ಅಷ್ಟರ ಮಟ್ಟಿಗೆ ಶೋಧನೆ ಅಬ್ರಹಾಮನ ಜೀವಿತದಲ್ಲಿ ಬರ್ತದೆ. ಇವತ್ತು ನಾನು ಕರ್ತನ ಸನ್ನಿಧಾನದಲ್ಲಿ ಪ್ರೀತಿಯುಳ್ಳ ದೇವಚನ, ನಮ್ಮ ಜೀವಿತದಲ್ಲೂ ಸದಾ ಎಷ್ಟು ಭಯಾನಕವಾದ ಶೋಧನೆ ಬರ್ತದೆ ಎಂಬುದಾಗಿ ನೆನೆಸುವಾಗ, ಮುಗೀತು, ಜೀವನ ಇಷ್ಟೇ ಎಂಬುದಾಗಿ ಹೇಳುವ ಕೊನೆ ತನಕ ದೇವರ ಅದ್ಭುತಗಳನ್ನು ಮಾಡೋದಿಲ್ಲ. ಆತನ ಮಹಿಮೆ ನಾವು ಕೊಡೋದಕ್ಕೆ ಆಗೋದಿಲ್ಲ. ನಾನು ಹೇಳ್ತೇನೆ, ದೇವರ ಕರ್ತನ ಸನ್ನಿಧಾನದಲ್ಲಿ ದಿನಕ್ಕೆ ಸ್ತೋತ್ರವಾಗಲಿ. ಯಾವಾಗ ನಾವು ಕೊನೇ ತನಕ ನಂಬಿಗಸ್ತರಾಗಿರ್ತೇವೋ, ಆ ನಂಬಿಗಸ್ತಿಕೆಯ ಸಮಯದಲ್ಲಿ ಕೊನೆಯದಾಗಿ ಎಲ್ಲ ಮುಗಿತು ಎಂಬುದಾಗಿ ಹೇಳುವಾಗ ಆತನ ಕೃಪೆಯ ಮಹಿಮೆಯ ವಸ್ತ್ರ ನಮ್ಮ ಮೇಲೆ ಆವರಿಸುತ್ತದೆ, ನಮ್ಮ ಮೇಲೆ ಆವರಿಸುತ್ತದೆ. ಆತ್ಮೀಯ ದೇವಚಂದ್ರ, ಆ ಕೃಪೆ ಹೇಗಿರ್ತದೆ ಗೊತ್ತಾ? ಮಹಿಮೆಯ ವಸ್ತ್ರದ ರೀತಿಯಲ್ಲಿ ಇರ್ತದೆ. ಆ ವಸ್ತ್ರ ನಮ್ಮ ಮೇಲೆ ಆವರಿಸಿಕೊಂಡಂಥ ಸಂದರ್ಭದಲ್ಲಿ ಯಾವ್ಯಾವ ತಡೆಗಳಿದೆಯೋ ಅವೆಲ್ಲವೂ ಬಿದ್ದು ಹೋಗ್ತವೆ. ಒಂದನ್ನು ಹೇಳ್ತೇನೆ, ಕರ್ತನ ಸನ್ನಿಧಾನದಲ್ಲಿ ಒಬ್ಬ ಮನುಷ್ಯನಿಗೆ ಬೈಪಾಸ್ ಸರ್ಜರಿ ನಡೀತಾ ಇರುತ್ತೆ ಅಂತ ತಿಳ್ಕೊಳ್ಳಿ. ಹಾರ್ಟ್ ಪ್ರಾಬ್ಲಮ್ ಆಗಿರ್ತದೆ, ಬೈಪಾಸ್ ಸರ್ಜರಿ ನಡೀತಾ ಇರ್ತದೆ. ನಡೆಯೋದಕ್ಕಿಂತ ಮುಂಚೆ ಏನು ಮಾಡ್ತಾರೆ ಗೊತ್ತಾ? ಅನಸ್ಥಿಷಿಯಾವನ್ನು ಕೊಡ್ತಾರೆ. ಅನಸ್ಥಿಷಿಯಾ ಮೀನ್ಸ್ ನೋವನ್ನು ಬರಮಾಡದೇ ಇರುವಂಥ ಒಂದು ಔಷಧ. ಆ ಅನಸ್ಥಿಷಿಯಾ ಯಾಕೆ ಕೊಡ್ತಾರೆ ಗೊತ್ತಾ? ಹಾರ್ಟನ್ನು ಓಪನ್ ಹಾರ್ಟ್ ಸರ್ಜರಿ ಮಾಡುವಂಥ ಸಂದರ್ಭದಲ್ಲಿ ಇಡೀ ಎದೆ ಭಾಗವನ್ನು ಕೊಯ್ತಾರೆ. ಅಲ್ಲಿರುವಂಥ ನರಮಂಡಲಗಳು ಕಟ್ಟಾಗ್ತದೆ. ಅದರ ಒಳಗಡೆ ಹಾರ್ಟನ್ನು ಟಚ್ ಮಾಡಬೇಕು. ಒಂದು ಹಿಡಿಯಿರುವರಂಥ ಆ ಹಾರ್ಟ್ ಸರ್ಜರಿ ಹೊರಗಡೆ ತೆಗೆದು ಯಾವ ನರ ಕೆಟ್ಟೋಗಿದೆಯಲ್ಲಿ ಸ್ಟೆಂಟ್ ಹಾಕ್ತಾರೋ ಏನಾಗ್ತಾರೋ ಮಾಡಬೇಕು. ರಕ್ತ ಹೊರಗಡೆ ಬರ್ತಾ ಇರ್ತದೆ, ಎದೆ ಸೀಳಲ್ಪಡ್ತದೆ. ಅಂತ ಒಂದು ಸಂದರ್ಭದಲ್ಲಿ ಆ ಮನುಷ್ಯನಿಗೆ ನೋವೇ ಆಗಲ್ಲ, ಆ ಮನುಷ್ಯನಿಗೆ ಏನೂ ಆಗಲ್ಲ. ಆಪರೇಷನ್ ಮಾಡಿಸ್ಕೊಳ್ತಿರುವಂಥ ಮನುಷ್ಯನಿಗೆ ಕರ್ತನ ಸನ್ನಿಧಾನದಲ್ಲಿ ಕೃಪೆ ಹೇಗಿರ್ತದೆ ಗೊತ್ತಾ? ಆ ಅನಸ್ಥಿಷಿಯದ ಥರ ಇರ್ತದೆ. ಒಬ್ಬ ಮನುಷ್ಯನ ಜೀವಿತದಲ್ಲಿ ಅನೇಕ ಹೋರಾಟಗಳು ಹೊರಗಡೆಯಿಂದ ಬರ್ತಾ ಇರ್ತದೆ, ಕಣ್ಣಿಗೆ ಕಾಣ್ತಾ ಇರ್ತದೆ, ಮಾನಸಿಕವಾಗಿ ಆತನು ನೋವನ್ನು ಅನುಭವಿಸ್ತಾ ಇರ್ತಾನೆ. ಆದರೆ ಒಳಗಡೆ ಇರುವಂಥ ಮನುಷ್ಯನು, ಅಂದರೆ ಆತ್ಮಿಕ ಮನುಷ್ಯನು ಸದೃಢವಾಗಿ ಸಮಾಧಾನವಾಗಿರ್ತಾನೆ. ಅದು ಕೃಪೆಯನ್ನು ಹೊಂದಿದ ಮನುಷ್ಯರಿಗೆ ದೇವರು ಕೊಡುವಂಥ ಅನುಗ್ರಹವಾಗಿರುತ್ತದೆ. ಹಾಲೆಲೂಯ. ಆತ್ಮೀಯ ದೇವಜನರೇ, ಕರ್ತನ ಸನ್ನಿಧಾನದಲ್ಲಿ ಇದೇ ಕೃಪೆ ಅಬ್ರಹಾಮನ ಮೇಲೆ ಆವರಿಸಿತು. ದೇವಾದಿ ದೇವನು ಆ ಇಕ್ಕಟ್ಟಿನ ಸಮಯದಲ್ಲಿ ಬೇಕಾದಂಥ ಆ ಕೊರತೆಯನ್ನು ನೀಗಿಸಿ ಕುರಿಮರಿಯನ್ನು ಕೊಟ್ಟು ದೇವರು ಹೇಳ್ತಾ ಇದ್ದಾನೆ, ನಿನ್ನ ಮಗನ ಮೇಲೆ ಕೈ ಎತ್ತಬೇಡ, ನಿನ್ನ ಭಕ್ತಿ ನನಗೆ ತುಂಬ ಅದ್ಭುತವಾಗಿ ಕಾಣಿಸ್ತಾ ಇದೆ, ಈಗೋ ಆ ಕುರಿಮರಿ ಇದೆ, ಅದನ್ನು ಬಲಿ ಕೊಡು ಎಂಬುದ ದೇವರು ಒದಗಿಸಿ ಕೊಡ್ತಾನೆ. ಆತ್ಮೀಯ ದೇವಜನರೇ, ಕರ್ತನ ಸನ್ನಿಧಾನದಲ್ಲಿ ಇವತ್ತು ನಿನ್ನ ಬದುಕಿನಲ್ಲಿ ಒಂದನ್ನು ಯೋಚನೆ ಮಾಡೋಣ. ಯೋಸೇಫನಿಗೆ ಆಲ್ರೆಡಿ ದೇವರು ಒಂದು ದೇಶವನ್ನು ಕೊಟ್ಟಿದ್ದರು. ಅವನ ಅರಮನೆಗೆ ಹೋಗುವುದಕ್ಕಿಂತ ಮುಂಚೆ ಸೆರೆಮನೆಯಲ್ಲೇ ಆತನು ಶೋಧನೆ ಅನುಭವಿಸಿದನು. ಆ ಶೋಧನೆ, ಆ ದಿನ ಇದೆಯಲ್ಲ, ಒಬ್ಬ ಪಾನದಾಯಕನ ಮೂಲಕವಾಗಿ ಆ ಕಾರ್ಯವನ್ನು ದೇವರು ನಡೆಸಿದ. ಯೇಸುವಿನ ನಾಮದಲ್ಲಿ ಇವತ್ತು ಕರ್ತನ ಸನ್ನಿಧಾನದಲ್ಲಿ
ಮೊಟ್ಟ ಮೊದಲನೇದಾಗಿ ದೇವರ ಸಮ್ಮುಖದಲ್ಲಿ ಪ್ರೀತಿಯುಳ್ಳ ದೇವಚಂದ್ರೆ ಶೋಧನೆ ಆಗ್ತಿದೆ ಎಂಬುದಾಗಿ ಹೇಳಿ ಈ ಶೋಧನೆಯಲ್ಲಿ ಬಿದ್ದು ಹೋಗಬೇಡ. ಎರಡನೇದಾಗಿ ಕರ್ತನ ಸನ್ನಿಧಾನದಲ್ಲಿ ನಿನಗೆ ಸಹಿಸಬಹುದಾದಂಥ ಶೋಧನೆಯನ್ನು ದೇವರು ಕೊಡ್ತಾನೆ. ಸಹಿಸಿದಂಥ ವ್ಯಕ್ತಿಗಳು ಡಬಲ್ ಪೋರ್ಷನ್ಸ್ ಆಶೀರ್ವಾದವನ್ನು ಹೊಂದಿಕೊಂಡ್ರು. ಇವತ್ತು ನೀನು ಸಹಿಸಿಕೊಂಡ್ರೆ 100ರಷ್ಟು ಆಶೀರ್ವಾದವನ್ನು ನಿನಗೂ ನಿನ್ನ ಕುಟುಂಬಕ್ಕೂ ದೇವರು ಕೊಡ್ತಾನೆ. ಶೋಧನೆ ಅಂತ ಭಯಪಡಬೇಡ. ಅದಕ್ಕೆ ಬೇಕಾದಂಥ ಮಾರ್ಗಗಳನ್ನು ದೇವರೇ ತಯಾರು ಮಾಡಿರ್ತಾನೆ. ಕರ್ತನ ಸನ್ನಿಧಾನದಲ್ಲಿ ಇವತ್ತು ದೇವರು ನಿಮ್ಮನ್ನು ಈ ವಾಕ್ಯದ ಮೂಲಕವಾಗಿ ಉತ್ತೇಜನ ಪಡಿಸಿದ್ದಾನೆ ಎಂಬುದಾಗಿ ನಾನು ನೆನೆಸುತ್ತೇನೆ. ಧೈರ್ಯವಾಗಿರೋಣ. ದೇವರ ಆ ಮಹಿಮೆಯ ಕೃಪೆಗೆ ನಾವು ಪಾತ್ರರಾಗೋಣ. ಕರ್ತನ ಸನ್ನಿಧಾನದಲ್ಲಿ ಇನ್ನೂ ಹೆಚ್ಚಾದಂಥ ನಂಬಿಗಸ್ತಿಕೆ ದೇವರ ಮೇಲೆ ಇಡೋಣ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಕರ್ತನ ಸನ್ನಿಧಾನದಲ್ಲಿ ನಿಮಗಾಗಿ ನಾನು ಪ್ರಾರ್ಥನೆ ಮಾಡಿದ್ದೇನೆ. ಮಹಾ ಉನ್ನತಗಳಲ್ಲಿ ವಾಸ ಮಾಡುವ ನನ್ನ ತಂದೆಯಾದ ದೇವ, ನಜರೇತಿನ ಯೇಸುವಿನ ನಾಮದಲ್ಲಿ ಇವತ್ತು ಎಷ್ಟೋ ಜನರು ಈ ಶೋಧನೆಯಲ್ಲಿ ಬಿದ್ದು ದೇವರೇ ಕರ್ತನೆ ಬದುಕೇ ಬೇಡ, ಜೀವನವೇ ಬೇಡ, ನಾನು ಸತ್ತೋಗ್ಬಿಡಬೇಕು ಎನ್ನುವಂಥ ನಿರಾಸೆ ನಿಸ್ಪೃಹದಿಂದ ಇರುವಂಥ ನಿನ್ನ ಮಕ್ಕಳ ಮೇಲೆ ಅಪ್ಪ ಈ ವಾಕ್ಯ ದೇವರೇ ಬಲವಾಗಿ ಕಾರ್ಯ ಮಾಡಲಿ. ಯೇಸು ಕ್ರಿಸ್ತನ ಮಧುರವಾದಂಥ ಆ ಕೃಪೆಯುಳ್ಳ ಹಸ್ತ ದೇವರೇ ಅಂಥ ವಿಧವಾದಂಥ ಬಲಹೀನತೆಯಲ್ಲಿ ಇರುವಂಥ ಮಕ್ಕಳನ್ನು ಸಂಧಿಸಲಿ. ರಾಜಾದಿರಾಜನೇ ಕರ್ತನೆ ಇವರ ಕಣ್ಣೀರು ಒರೆಸಲ್ಪಡಲಿ. ಇವರ ಶೋಧನೆ ದಿನಗಳು ಕೊನೆಗಾಣಲಿ. ಅಬ್ರಾಮ್ ಜೀವಿತದಲ್ಲಿ, ಯೋಸೇಫನ ಜೀವಿತದಲ್ಲಿ, ಮೋಸೆ ದೇವಾಕರ್ತನೆ ಸ್ವಾಮಿ ದಾವಿದನ ಜೀವಿತದಲ್ಲಿ ಅಪ್ಪ ಕರ್ತನೆ ಸ್ವಾಮಿ ಶೋಧನೆಗೆ ಒಳಗಾದಂಥ ಶದ್ರಕ್ ಮೇಷಕ್ ದಾನಿಯೇಲ್ ಕರ್ತನೆ ಸ್ವಾಮಿ ಅವರ ಜೀವಿತದಲ್ಲಿ ಯಾವ ರೀತಿಯಾದ ಜಯವನ್ನ ನೀನು ಅನುಗ್ರಹಿಸಿದೆಯೋ ಅದೇ ಅನುಗ್ರಹ ದೇವರೇ ಕರ್ತನೆ ಅಪೊಸ್ತಲ ಪೌಲನ ಜೀವಿತದಲ್ಲಿ ಬಂದಂಥ ಶೋಧನೆಯನ್ನು ಕುರಿತು ಮನುಷ್ಯನು ಸಹಿಸಬಹುದಾದಂಥ ಶೋಧನೆ ಹೊರತು ಮತ್ತಾವುದು ಸದಾ ನಿಮಗೆ ಒದಗಿ ಬರಲಿಲ್ಲ ಎನ್ನುವ ರೀತಿಯಲ್ಲಿ ಶೋಧನೆ ಆಗುತ್ತಲೇ ಆತನು ಮಾರ್ಗಗಳನ್ನು ತೆರೆಯುತ್ತಾನೆ ಎಂಬುದಾಗಿ ದೇವರು ನಂಬಿಗಸ್ತನೆಂಬುದಾಗಿ ವಾಗ್ದಾನ ಮಾಡಿದ ಹಾಗೆ ನಂಬಿಗಸ್ತನಾಗಿರುವಂಥ ನಿನ್ನ ಮೇಲೆ ನಂಬಿಕೆ ಇಟ್ಟು ಅದ್ಭುತಗಳನ್ನು ಹೊಂದಲಿ ರಾಜ್ಯ, ಬಿಡುಗಡೆಗಳನ್ನು ಹೊಂದಲಿ. ನಮ್ಮ ಪೂರ್ವಿಕರು 2ರಷ್ಟು ಆಶೀರ್ವಾದವನ್ನು ಹೊಂದಿದ ರೀತಿಯಲ್ಲಿ ದೇವಾಕರ್ತನ ಈ ಮಕ್ಕಳು 100ರಷ್ಟು ಆಶೀರ್ವಾದವನ್ನು ಹೊಂದಿ ನಿಮ್ಮ ನಾಮವನ್ನು ಮಹಿಮೆಪಡಿಸಿಕೊಳ್ಳಲಿ ಎಂಬುದಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಪ್ರಾರ್ಥಿಸ್ತೇನೆ ನನ್ನ ಪರಲೋಕದ ತಂದೆಯಾದ ದೇವರ. ಆಮೇನ್, ಆಮೇನ್, ಆಮೇನ್. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ವಿಶೇಷವಾಗಿ ಪ್ರತಿದಿನ ಉದಯ ಕಾಲದಲ್ಲಿ ಇನ್ನು ಮುಂದೆ ದೇವರ ಸನ್ನಿಧಾನದಲ್ಲಿ ನಿತ್ಯವೂ ಕರ್ತನ ಆಶೀರ್ವಾದದ ವಾಗ್ದಾನಗಳು ಪ್ರಾರಂಭವಾಗ್ತದೆ. ಅದನ್ನು ಸಹ ನೀವು ವೀಕ್ಷಿಸಿರಿ, ಅನೇಕ ಜನರಿಗೆ ಶೇರ್ ಮಾಡಿರಿ. ಈ ಸಂದೇಶಗಳನ್ನು ಅನೇಕ ಜನರಿಗೆ ನೀವು ಶೇರ್ ಮಾಡೋದ್ರ ಮೂಲಕವಾಗಿ ಸೇವೆಯನ್ನು ಪ್ರೋತ್ಸಾಹ ಮಾಡಿರಿ. ಕರ್ತನ ಸನ್ನಿಧಾನದಲ್ಲಿ 9741791564 ಈ ನಂಬರ್ಗೆ ಇನ್ನು ಮೇಲೆ ನೀವು ಕಾಲನ್ನು ಮಾಡಬಹುದು. ನಿಮಗೋಸ್ಕರವಾಗಿ ಮತ್ತೆ ನಾನು ಪ್ರಾರ್ಥನೆ ಮಾಡಲಿಕ್ಕಿದ್ದೇನೆ. ಬರುವ ಶುಕ್ರವಾರ ಪ್ರತ್ಯೇಕವಾಗಿ ಏನಾಯಿತು ನನ್ನ ಜೀವಿತದಲ್ಲಿ, ದೇವರು ಹೇಗೆ ನನಗೆ ಅದ್ಭುತವಾದಂಥ ರೀತಿಯಲ್ಲಿ ಪಾರು ಮಾಡಿ ನನ್ನನ್ನು ನಡೆಸ್ತಾ ಇದ್ದಾರೆ ಎಂಬುದಾಗಿ ಒಂದು ದೊಡ್ಡ ಸಾಕ್ಷಿಯನ್ನು ಹೇಳಲಿಕ್ಕಿದ್ದೇನೆ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು.